ಪರಿಶುದ್ಧನಾದಂತ ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಕೂಡಿ ಬಂದಿರುವಂತಹ ದೇವ ಮಂದಿಗೆ, ದೇವರ ಸಭೆಗೆ ಹೃತ್ಪೂರ್ವಕವಾದಂತ ಸ್ವಾಗತವನ್ನ ಕೋರುವಂತನಾಗಿದ್ದೇನೆ. ದೇವರ ಸನ್ನಿಧಾನಕ್ಕೆ ಕೂಡಿ ಬಂದಿರುವಾಗ ಕರ್ತನ ವಾಕ್ಯ ಭಾಗದಲ್ಲಿ ಯೋನನು ಬರೆದಂತ ಪ್ರವಾದನೆ ಪುಸ್ತಕ 4ನೇ ಅಧ್ಯಾಯ 5ನೇ ವಚನದಿಂದ ಕೆಲವೊಂದು ವಚನಗಳನ್ನ ನಾವು ಓದಿಕೊಳ್ಳೋಣ. ಪಾರಾಯಣಕ್ಕಾಗಿ ಯೋನನು ಬರೆದಂತ ಪ್ರವಾದನೆ ಪುಸ್ತಕ 4ನೇ ಅಧ್ಯಾಯ 5ನೇ ವಚನದಿಂದ ಕೆಲವೊಂದು ವಚನಗಳನ್ನ ನಾವು ಓದಿಕೊಳ್ಳೋಣ. ಅನಂತರ ಯೋನನು ಪಟ್ಟಣವನ್ನು ಬಿಟ್ಟು ಅದರ ಮೂಡಲಲ್ಲಿ ಒಂದು ಗುಡಿಸಲನ್ನು ಮಾಡಿಕೊಂಡು ಪಟ್ಟಣವು ಏನಾಗುವುದೋ ಎಂದು ನೋಡುತ್ತಾ ಅದರ ನೆರಳಿನಲ್ಲಿ ಕೂತುಕೊಂಡಿದ್ದನು. ಆಗ ದೇವರಾದ ಯೆಹೋವನು ಯೋನನ ಮೇಲ್ಗಡೆ ಒಂದು ಸೋರೆ ಗಿಡವು ಹಬ್ಬಿ ಅವನ ತಲೆಗೆ ನೆರಳಾಗಿ ಅವನ ಕರೆಕರೆಯನ್ನು ತಪ್ಪಿಸುವಂತೆ ಏರ್ಪಡಿಸಿದನು. ಆ ಸೋರೆ ಗಿಡದಿಂದ ಯೋನನಿಗೆ ಬಹು ಸಂತೋಷವಾಯಿತು. ಮಾರನೆಯ ಅರುಣೋದಯದಲ್ಲಿ ದೇವರು ಒಂದು ಹುಳಕ್ಕೆ ಅಪ್ಪಣೆ ಮಾಡಿದನು. ಅದು ಸೂರೆ ಗಿಡವನ್ನು ಹೊಡೆಯಲು ಒಣಗಿ ಹೋಯಿತು. ಸೂರ್ಯನು ಹುಟ್ಟಿದಾಗ ದೇವರು ಬಿಸಿಯಾದ ಮೂಡಣ ಗಾಳಿಯನ್ನು ಏರ್ಪಡಿಸಿದನು. ಬಿಸಿಲು ಯೋನನ ತಲೆಗೆ ಹೊಡೆಯಲು ಅವನು ಮೂರ್ಛೆ ಹೋಗುವವನಾಗಿ ತಾನು ಬದುಕುವುದಕ್ಕಿಂತ ಸಾಯುವುದೇ ಲೇಸು ಎಂದು ಮರಣವನ್ನು ಕೇಳಿಕೊಂಡನು. ಆಗ ದೇವರು ಯೋನನನ್ನು, ನೀನು ಸೋರೆ ಗಿಡಕ್ಕಾಗಿ ಸಿಟ್ಟುಗೊಳ್ಳುವುದು ಸರಿಯೋ ಎಂದು ಕೇಳಲು ಯೋನನು ಮರಣವಾಗುವಷ್ಟು ಸಿಟ್ಟುಗೊಳ್ಳುವುದು ಸರಿಯೇ ಎಂದು ಉತ್ತರ ಕೊಟ್ಟನು. ಅದಕ್ಕೆ ಯೆಹೋವನು, ನೀನು ಆ ಸೋರೆ ಗಿಡಕ್ಕಾಗಿ ಕಷ್ಟಪಡಲಿಲ್ಲ, ಬೆಳೆಯಿಸಲಿಲ್ಲ. ಅದು ಒಂದು ರಾತ್ರಿಯಲ್ಲಿ ಹುಟ್ಟಿ ಒಂದು ರಾತ್ರಿಯಲ್ಲಿ ನಾಶವಾಯಿತು. ಇಂಥ ಗಿಡಕ್ಕಾಗಿ ನೀನು ಕನಿಕರ ಪಟ್ಟಿರುವಲ್ಲಿ ಎಡಗೈ ಬಲಗೈ ತಿಳಿಯದ 1,20,000 ನರಪ್ರಾಣಿಗಳು ಬಹು ಪಶುಗಳು ಉಳ್ಳ ಆ ದೊಡ್ಡ ಪಟ್ಟಣವಾದ ನಿನೆವೆಗಾಗಿ ನಾನು ಕನಿಕರ ಪಡಬಾರದು ಅಂದನು. ದೇವರ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ಹಿರಿಯರಾದಂತ ಇಲ್ಲಿ ನಮ್ಮವರು ಪ್ರಾರ್ಥನೆಯಲ್ಲಿ ನಮ್ಮನ್ನು ನಡೆಸಿಕೊಡ್ಬೇಕೆಂದಾಗಿ ಕೇಳ್ಕೊಳ್ತೇನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೇರಿ ಬಂದಿರುವ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ, ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ಸೇರಿ ನನ್ನ ಹೆಸರೆತ್ತಿ ಪ್ರಾರ್ಥಿಸುತ್ತಾರೋ ಅಲ್ಲಿ ನಾನಿರುತ್ತೇನೆ ಎಂದು ವಾಗ್ದಾನ ಮಾಡಿದಾತನು ನಂಬಲು ಯೋಗ್ಯನಾಗಿದ್ದೆ. ಅದಕ್ಕಾಗಿ ಸ್ತೋತ್ರಪ್ಪ. ನಾವು ಸಣ್ಣ ಹಿಂಡಾಗಿ ಸೇರಿ ನಿನ್ನನ್ನು ಸ್ತುತಿಸುವಾಗ, ನಿನ್ನನ್ನು ಆರಾಧಿಸುವಾಗ ನಮ್ಮ ಮಧ್ಯೆ ಇಳಿದು ಬಂದಿದ್ಯಾ ಸ್ವಾಮಿ. ಹೌದು ಕರ್ತನೆ, ನಮ್ಮ ಮಧ್ಯದಲ್ಲಿ ಇಳಿದು ಬಂದಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಪರಲೋಕದಿಂದ ಇಳಿದು ಬಂದಿರುವ ಆತನೇ, ಜೀವನದಿಯೇ, ಜೀವಿಸುವ ದೇವರೇ, ಸರ್ವಶಕ್ತನೇ, ಸರ್ವವ್ಯಾಪಿಯೇ, ಸರ್ವೋತ್ತಮನೇ, ಸರ್ವ ಸೃಷ್ಟಿಗೆ ಯಜಮಾನನೇ, ನಿನ್ಗೆ ಸ್ತೋತ್ರ ಕರ್ತನೆ. ನಿನ್ನ ಪಾದಗಳಿಗೆ ಅಡ್ಡ ಬಿದ್ದು ಈ ಮುಂಜಾನೆಯಲ್ಲಿ ಸ್ತೋತ್ರ ಸಲ್ಲಿಸುತ್ತೇನೆ ಒಡೆಯ. ಅಪ್ಪ, ನೀನು ಎಷ್ಟು ಒಳ್ಳೆಯವನಪ್ಪ. ಪಾಪಗಳನ್ನು ಕ್ಷಮಿಸಲು ನೀನೊಬ್ಬನಿಗೆ ಯೋಗ್ಯತೆ ಇದೆಯಲ್ಲಪ್ಪ. ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ನಿನ್ನ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧ ಮಾಡಿದ್ಯಪ್ಪ. ನಿನ್ಗೆ ಸ್ತೋತ್ರಪ್ಪ. ಪರಿಶುದ್ಧಾತ್ಮನನ್ನು ನಮ್ಗೆ ಸಹಾಯಕರನ್ನಾಗಿ ಕಳಿಸ್ಕೊಟ್ಟಿಯಲ್ಲ. ನಾನು ನೋಡೇನೆ ಎಷ್ಟು ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ಯಲ್ಲಪ್ಪ. ನಿನಗೆ ಸ್ತೋತ್ರ ರಾಜ. ಅಮೋಘವಾದಂತ
ಊಹಿಸಲಾರ್ದಂತ ನಿನ್ನ ಪ್ರೀತಿ, ನಿನ್ನ ಮಮತೆ, ನಿನ್ನ ಕರುಣೆಗಾಗಿ ಸ್ತೋತ್ರ ರಾಜ. ಉನ್ನತೋನ್ನತದಲ್ಲಿ ವಾಸ ಮಾಡುವ ಆತನು, ಕನಿಕರವುಳ್ಳ ದೇವರು, ದಯೆಯುಳ್ಳ ದೇವರು ನೀನಾಗಿದ್ಯಲ್ಲಪ್ಪ. ನಿನ್ನ ದಯೆ, ನಿನ್ನ ಕನಿಕರ, ನಿನ್ನ ಕೃಪೆಯಿಂದ ನಾವು ಬಾಳಿ ಬದುಕ್ತಾ ಇದ್ದೀವಲ್ಲಪ್ಪ. ನಿನ್ಗೆ ಸ್ತೋತ್ರಪ್ಪ. ಇಷ್ಟು ವರ್ಷ ಕಾಲ ನಂಬಿಗಸ್ತನಾಗಿ ನಮ್ಮನ್ನು ಕಾಯ್ದು ಕಾಪಾಡಿದ್ದಿ. ಮರಣಕರವಾದ ವ್ಯಾಧಿ ಮರಣದಿಂದ ತಪ್ಪಿಸಿ ನಮ್ಮನ್ನು ರಕ್ಷಿಸುತ್ತಾ ಬಂದಿರುವಾತನೇ, ಇರುವಾತ ದೇವರೇ ನಿನ್ಗೆ ಸ್ತೋತ್ರಪ್ಪ. ಇಮ್ಮಾನುವೇಲನೆ, ಎಬಿನೇಜರನೆ, ಎಲ್ ಶಡಾಯ್ ದೇವರೇ ನಿನ್ಗೆ ಸ್ತೋತ್ರ. ನೀನು ಯೆಹೋವ ಈರೆ, ಯೆಹೋವ ರಾಫ, ಆರೋಗ್ಯದಾಯಕನ ಕರ್ತನೆ. ಯೆಹೋವ ನಿಸ್ಸಿ, ಯೆಹೋವ ರೂವ, ನೀನು ನಮ್ಮನ್ನು ಹಸಿರು ಗಾವಲುಗಳಲ್ಲಿ ತಂಗಿಸುವ ಆತನು, ವಿಶ್ರಾಂತಿಕರವಾದ ನೀರುಗಳ ಬಳಿಯಲ್ಲಿ ಬರಮಾಡುವ ಆತನು ನೀನಾಗಿದ್ದಿ. ನಿನಗೆ ಸ್ತೋತ್ರ. ಚಿಕ್ಕ ಹಿಂಡೆ ಹೆದರಬೇಡ ಅಂತ ಹೇಳಿದ ಆತನು ಸಣ್ಣ ಹಿಂಡಾಗಿ ನಿನ್ನ ಬಳಿಗೆ ಬಂದಿರುವಾಗ, ಕರ್ತನೆ ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ದಯಪಾಲಿಸು. ನಿನ್ನ ಆಶೀರ್ವಾದ, ನಿನ್ನ ಕೃಪೆ, ನಿನ್ನ ದಯೆ ನಮ್ಮಲ್ಲಿ ತುಂಬಿ ತುಳುಕಬೇಕು ಕರ್ತನೆ. ಹೌದು ಕರ್ತನೆ, ನೀನ್ ಕೊಟ್ಟಿದೀಯ. ನಮ್ಮ ಪಾಪಗಳನ್ನೆಲ್ಲಾ ಕ್ಷಮಿಸಿದೀಯ. ಸಕಲ ಅನೀತಿಯಿಂದ ನಮ್ಮನ್ನು ತಪ್ಪಿಸಿ ರಕ್ಷಿಸಿದೀಯ ರಾಜ. ನಿನ್ಗೆ ಸ್ತೋತ್ರಪ್ಪ. ಸ್ತೋತ್ರ ನನ್ನೊಡೆಯ, ಸ್ತೋತ್ರಪ್ಪ. ಜೀವದಿಂದ ಎದ್ದವನು ನೀನು, ನಮ್ಮನ್ನು ಜೀವದಿಂದ ಎಬ್ಬರಿಸುವ ಆತನು ನೀನೇ ಸ್ವಾಮಿ. ಜೀವದ ನಾಯಕನು, ಜೀವದ ಅಧಿಪತಿ, ಜೀವ ಸ್ವರೂಪನು, ಜೀವದ ಬುಗ್ಗಿಯಾಗಿರುವ ಆತನು, ಜೀವ ಜಲವಾಗಿರುವ ಆತನೇ ನಿನ್ಗೆ ಸ್ತೋತ್ರಪ್ಪ. ಸತ್ಯ ಸ್ವರೂಪನು, ಆತ್ಮ ಸ್ವರೂಪನು, ಜೀವ ಸ್ವರೂಪನು ನೀನೇ. ನಿನ್ನನ್ನು ಸ್ತುತಿಸ್ತೇವೆ ಕರ್ತನೆ, ನಿನ್ನನ್ನು ಕೊಂಡಾಡ್ತೇವೆ ಸ್ವಾಮಿ, ನಿನ್ನನ್ನು ಘನಪಡಿಸ್ತೇವೆ. ಯಾಕೆಂದರೆ ನೀನು ನಮ್ಮನ್ನು ಅಷ್ಟೇ ಪ್ರೀತಿ ಮಾಡಿ ನಿನ್ನನ್ನೇ ನೀನು ನಮಗೋಸ್ಕರ ಸಮರ್ಪಿಸಿ ಕೊಟ್ಟಿಯಲ್ಲ. ನಾನಿರುವಲ್ಲಿ ನೀವಿರ್ಬೇಕು ಅಂತ ಪರಲೋಕ ರಾಜ್ಯಕ್ಕೆ ದಾರಿ ಮಾಡಿಕೊಟ್ಟಿದ್ಯಲ್ಲಪ್ಪ. ಆ ಬಂಗಾರದಂತ ಪರಲೋಕದಲ್ಲಿ ನಮ್ಮನ್ನು ಇರಿಸಲು ನೀನು ವಾಗ್ದಾನ ಮಾಡಿದ್ಯಲ್ಲಪ್ಪ. ನಿನ್ಗೆ ಸ್ತೋತ್ರ ಕರ್ತನೆ. ಅಪ್ಪ, ನಿನ್ನ ಮಮತೆ, ನಿನ್ನ ಪ್ರೀತಿಗಾಗಿ ಸ್ತೋತ್ರ ರಾಜ, ಸ್ತೋತ್ರ. ಈ ಮುಂಜಾನೆ ಎದ್ದು ಪ್ರಾರ್ಥಿಸಿ ಈ ಸಭೆಗಾಗಿ ಸ್ತೋತ್ರ ಸ್ವಾಮಿ. ಸಭೆಯನ್ನು ಅಭಿವೃದ್ಧಿಪಡಿಸು ಸ್ವಾಮಿ. ಎಲ್ಲಾರು ಒಟ್ಟಾಗಿ ಸೇರಿ ನಿನ್ನನ್ನು ಸ್ತುತಿಸ್ಬೇಕು, ನಿನ್ನನ್ನು ಕೊಂಡಾಡ್ಬೇಕು ಕರ್ತನೆ. ಈ ಸಭೆಯನ್ನು ಆಶೀರ್ವದಿಸು, ಅಭಿವೃದ್ಧಿಪಡಿಸು. ಸಭೆಯ ಪಾಲಕರನ್ನು ಕರ್ತನೆ ನಿನ್ನ ಆತ್ಮನಿಂದ ತುಂಬಿಸು. ಅವರ ಕುಟುಂಬ, ಅವ್ರ ಕುಟುಂಬಕ್ಕೆ ಸಲ್ಲತಕ್ಕವರು ಎಲ್ಲರನ್ನು ಅಭಿಷೇಕಿಸು, ಆಶೀರ್ವದಿಸು ಸ್ವಾಮಿ. ದಯೆಯಿಂದ ಪ್ರೀತಿಯಿಂದ ತುಂಬಿಸುವ ಆತನು ನೀನೇ. ನಿನ್ನ ಅಮೋಘವಾದಂತ ಪ್ರೀತಿ ನಮ್ಮ ಮೇಲೆ ಸ್ವಾಮಿ. ಹೀಗೆ ಕರ್ತನೆ ಸಭಿಕರನ್ನು ಆಶೀರ್ವದಿಸು. ಪ್ರತಿಯೊಬ್ಬೊಬ್ಬರನ್ನು ಹೆಸರಾಗಿ ಆಶೀರ್ವದಿಸು. ಅವ್ರ ಕುಟುಂಬಕ್ಕೆ ಸಲ್ಲತಕ್ಕವರನ್ನು, ಅವರ ಬೇಡಿಕೆಗಳನ್ನು ನೀನು ಈಡೇರಿಸು ಕರ್ತನೆ. ನಿನ್ನ ಚಿತ್ತ ನೆರವೇರ್ಲಿ ಕರ್ತನೆ. ನಿನ್ನ ಚಿತ್ತಕ್ಕೆ ನಮ್ಮನ್ನೆಲ್ಲ ಒಪ್ಪಿಸ್ಕೊಡ್ತೇವೆ ಸ್ವಾಮಿ. ಆರೋಗ್ಯದಾಯಕನೇ, ಆರೋಗ್ಯ ಭಾಗ್ಯದಿಂದ ತುಂಬಿಸು. ನೀನು ಮಹಿಮೆ ಒಂದು ಸ್ವಾಮಿ. ನಾವು ಒಬ್ಬರು ನಾಶವಾಗಬಾರ್ದು ಕರ್ತನೆ. ನಿನ್ನ ಎರಡನೇ ಬರೋಣಕ್ಕಾಗಿ ಕಾದಿದ್ದು ನಿನ್ನ ಜೊತೆ ಸೇರಿ ಪರಲೋಕ ರಾಜ್ಯದಲ್ಲಿ ನಾವು ಸಂತೋಷದಿಂದ ಆ ಬಂಗಾರದ ಮನೆಯಲ್ಲಿ ನಾವು ಇದ್ದುಕೊಂಡು ನಿನ್ನನ್ನು ಸ್ತುತಿಸುವ ಹಾಗೆ ನೀನೇ ಸಹಾಯ ಮಾಡು ಅಪ್ಪ. ನಿನ್ಗೆ ಸ್ತೋತ್ರಪ್ಪ. ನಿನ್ ಚಿತ್ತ ದೊಡ್ಡದು ಸ್ವಾಮಿ. ನಿನ್ ಚಿತ್ತವನ್ನು ಅರಿತು ನಾವು ಜೀವಿಸುವಂತೆ ನಿನ್ ಚಿತ್ತಕ್ಕೆ ನಮ್ಮೆಲ್ಲರನ್ನು ಕರ್ತನೆ. ಇಡೀ ಪರಲೋಕ ಭೂಲೋಕವು ನಿನ್ನ ಚಿತ್ತ, ನಿನ್ ಚಿತ್ತದಂತೆ ನಡೆಸಿ ಆ ದಿವ್ಯ ಆಶೀರ್ವಾದದ ಮಳೆಯನ್ನು ಕೊಟ್ಟು ನಡೆಸಿಕೊಡಬೇಕೆಂದು ನಮ್ಮ ಒಡೆಯನು, ನಮ್ಮ ರಕ್ಷಕನು, ನಮ್ಮ ತಂದೆಯೂ ಆಗಿರುವ
ಯೇಸು ಸ್ವಾಮಿಯ ಪರಿಶುದ್ಧವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಸ್ವಾಮಿ. ಆಮೆನ್. 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 ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಹಿರಿಯರಾದಂತ ಇವಲ್ಲಿ ನಮ್ಮವ್ರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಸಮಯದಲ್ಲಿ ಸಹೋದರಿ ಆನಿಯವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರು ಒಂದು ವಿಶೇಷ ಗೀತೆಯೊಂದಿಗೆ ಬಂದಿದ್ದಾರೆ ಎಂಬುದಾಗಿ ನಂಬ್ತೇನೆ. ವಿಶೇಷ ಗೀತೆಯನ್ನು ಹಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಅಂಕಲ್. ನಾನು ಯಾವಾಗ್ಲೂ ರೆಡಿ ಇರ್ತೀನಿ. ಓಕೆ, ಇವತ್ತು ಹಾಡು ನಾನು 270ನೇ ಸಂಗೀತ ಕೀರ್ತನೆಗಳಲ್ಲಿ ಹಾಡ್ತೀನಿ. ಸ್ನೇಹ ಪ್ರೀತಿ ಎಲ್ಲಿದೆಯೋ. ಓಕೆ. ಸ್ನೇಹ ಪ್ರೀತಿ ಎಲ್ಲಿದೆಯೋ ದೇವನಿಹನಲ್ಲಿ, ಸ್ನೇಹ ಪ್ರೀತಿ ಎಲ್ಲಿದೆಯೋ ದೇವನಿಹನಲ್ಲಿ, ಸ್ನೇಹ ಪ್ರೀತಿ ಎಲ್ಲಿದೆಯೋ ದೇವನಿಹನಲ್ಲಿ, ಸ್ನೇಹ ಪ್ರೀತಿ ಎಲ್ಲಿದೆಯೋ ದೇವನಿಹನಲ್ಲಿ, ಕ್ರಿಸ್ತನ ಪ್ರೇಮ ನಮ್ಮನ್ನು ಐಕ್ಯವಗೊಳಿಸುವುದು, ಕ್ರಿಸ್ತನ ಪ್ರೇಮ ನಮ್ಮನ್ನು ಐಕ್ಯವಗೊಳಿಸುವುದು, ಹರ್ಷಿಸಿ ಆನಂದಗೊಳ್ಳೋಣ ಯೇಸು ಕ್ರಿಸ್ತನಲ್ಲಿ, ಸ್ನೇಹ ಪ್ರೀತಿ ಎಲ್ಲಿದೆಯೋ ದೇವನಿಹನಲ್ಲಿ, ಸ್ನೇಹ ಪ್ರೀತಿ ಎಲ್ಲಿದೆಯೋ ದೇವನಿಹನಲ್ಲಿ, ಕಾಯ ಭಕ್ತಿಯ ಪ್ರೀತಿಸುವ ಜೀವಿತ ದೇವರನು, ಕಾಯ ಭಕ್ತಿಯ ಪ್ರೀತಿಸುವ ಜೀವಿತ ದೇವರನು, ಪೂರ್ಣ ಹೃದಯಕ್ಕೆ ಪ್ರೀತಿಸುವ ಸ್ನೇಹಿತ ಯೇಸುವನು, ಸ್ನೇಹ ಪ್ರೀತಿ ಎಲ್ಲಿದೆಯೋ ದೇವನಿಹನಲ್ಲಿ, ಸ್ನೇಹ ಪ್ರೀತಿ ಎಲ್ಲಿದೆಯೋ ದೇವನಿಹನಲ್ಲಿ, ಬನ್ನಿ ಐಕ್ಯದಂ ಸೇರೋಣ ಕೂಡಿ ಬಾಳೋಣ, ಬನ್ನಿ ಐಕ್ಯದಂ ಸೇರೋಣ ಕೂಡಿ ಬಾಳೋಣ, ಐಕ್ಯವು ಕುರಿತಂತೆ ಎಚ್ಚರ ವಹಿಸೋಣ, ಸ್ನೇಹ ಪ್ರೀತಿ ಎಲ್ಲಿದೆಯೋ ದೇವನಿಹನಲ್ಲಿ, ಸ್ನೇಹ ಪ್ರೀತಿ ಎಲ್ಲಿದೆಯೋ ದೇವನಿಹನಲ್ಲಿ, ಪಾಳಲಿ ಯೇಸು ಹೃದಯದೊಳು ಅಳಿಯಲಿ ಮಗಿತನವು, ಪಾಳಲಿ ಯೇಸು ಹೃದಯದೊಳು ಅಳಿಯಲಿ ಹಗೆತನವು, ಓದುವ ಜೀವನ ಮೋಕ್ಷದೊಳು ಕೂಡುವ ಒಂದಾಗಿ, ಸ್ನೇಹ ಪ್ರೀತಿ ಎಲ್ಲಿದೆಯೋ ದೇವನಿಹನಲ್ಲಿ, ಸ್ನೇಹ ಪ್ರೀತಿ ಎಲ್ಲಿದೆಯೋ ದೇವನಿಹನಲ್ಲಿ. ಥ್ಯಾಂಕ್ ಯು ಅಂಕಲ್. ಆಮೆನ್. ಉತ್ತಮವಾದಂತಹ ಹಾಡಿಗಾಗಿ ಸಹೋದರಿ ಆನಿಯವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮನ್ನ ಆಶೀರ್ವಾದ ಮಾಡಲಿ. ವಿಶೇಷವಾಗಿ ದೇವರ ಕೃಪೆ ನಮ್ಮೆಲ್ಲರ ಮಧ್ಯದಲ್ಲಿದ್ದು ದೇವರ ಮಂದಿಯಾಗಿ ನಾವು ಒಟ್ಟಾಗಿ ಸೇರಿಕೊಂಡು ಈ ಬೆಳಗಿನ ಜಾವದಲ್ಲಿ ಪ್ರಾರ್ಥಿಸುವಂತೆ, ಈ ಭೂಮಿ ಮೇಲೆ ನಡೆಯುವಂತ ಅನೇಕ ಕಾರ್ಯಗಳಲ್ಲಿ ನಾವು ದೇವರ ಜೊತೆ ಸೇರಿ ದೇವರ ನೊಗವನ್ನ ಹೊತ್ತುಕೊಂಡು ಆತನ ಯೋಜನೆಯನ್ನ ಪೂರೈಸುವ ಹಾಗೆ ಪ್ರತಿದಿನವೂ ಆತನ ಸನ್ನಿಧಾನಕ್ಕೆ ಕೂಡಿ ಬರುವ ಹಾಗೆ ಕರ್ತನು ಕೃಪೆಯನ್ನ ನಮಗೆ ಕೊಟ್ಟಿದ್ದಾನೆ. ಇದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ವಿಶೇಷವಾಗಿ ದೇವರ ಯೋಜನೆಯಲ್ಲಿ ಪಾಲ್ಗೊಳ್ಳುವಾಗ ನನ್ನೊಟ್ಟಿಗಿದ್ದು
ನನಗಾಗಿ ಪ್ರಾರ್ಥಿಸಿ ಸೇವೆಯಲ್ಲಿ ನನ್ನನ್ನ ಒಂದು ಹೆಜ್ಜೆ ಮುಂದೆ ಹೋಗುವಂತೆ ನಿಮ್ಮ ಪ್ರಾರ್ಥನೆ ನನ್ನನ್ನ ನಡೆಸುತ್ತಾ ಬರುತ್ತಿರುವುದಕ್ಕಾಗಿ ದೇವರಿಗೆ ವಂದನೆಗಳನ್ನ ಸಲ್ಲಿಸುತ್ತಾ, ತಾವೆಲ್ಲರೂ ಈ ಕೂಟದಲ್ಲಿ ನನ್ನ ಜೊತೆಯಲ್ಲಿದ್ದುಕೊಂಡು ಎಲ್ಲ ಸಹಕಾರಗಳನ್ನ, ಪ್ರಾರ್ಥನಾ ಬಲವನ್ನ ನೀಡುತ್ತಾ ಈ ಸೇವೆಯನ್ನ ಉನ್ನತವಾದ ರೀತಿಯಲ್ಲಿ ನಡೆಸಲು ಜೊತೆಗಾರರಾಗಿ ನಡೆಯುತ್ತಾ ಬರುತ್ತಿರುವುದಕ್ಕಾಗಿ ನಿಮ್ಮೆಲ್ಲರಿಗೂ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಮುಂದೆ ಒಂದೊಂದು ದೇವರ ಸೇವಾ ಯೋಜನೆ ನಮ್ಮ ಜೀವಿತದಲ್ಲಿ ಸೇರಿಕೊಳ್ಳುವಾಗ ಅದಕ್ಕಾಗಿ ನಾವೆಲ್ಲರೂ ಪ್ರಯಾಸ ಪಡಬೇಕಾಗ್ತದೆ. ದೇವರು ಕೊಟ್ಟಿರುವಂತ ನಮ್ಮ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ದೇವರ ಸೇವೆಯ ಭಾರವನ್ನ ಹೊತ್ತುಕೊಂಡು ದೇವರ ನಾಮವನ್ನ ಘನಪಡಿಸಬೇಕಾಗ್ತದೆ. ಅದರಲ್ಲಿ ನೀವೆಲ್ಲರೂ ನನ್ನ ಜೊತೆಯಲ್ಲಿ ಇದ್ದೀರಾ ಎಂಬುದಾಗಿ ನಂಬ್ತೇನೆ. ಈ ಮುಂದಿನ ಯೋಜನೆ ಸಬ್ಬತ್ ಸಾಲ ಪಾಠವನ್ನ ನಮ್ಮ ಈ ಕಾರ್ಯಕ್ರಮದ ಮುಖಾಂತರವಾಗಿ ಆರಂಭಿಸುವಂತ ಇನ್ನು ಸ್ವಲ್ಪ ದಿನಗಳಲ್ಲಿ ಆ ಕಾರ್ಯಕ್ರಮವನ್ನು ಪ್ರಾರಂಭಿಸಬೇಕೆಂತ ಯೋಚಿಸಿದ್ದೇನೆ. ಅದಕ್ಕಾಗಿ ಇದೇ ರೀತಿ ನಿಮ್ಮ ಸಹಕಾರ, ನಿಮ್ಮ ಬೆಂಬಲ, ನಿಮ್ಮ ಪ್ರಾರ್ಥನಾ ಬಲ ನನ್ನೊಂದಿಗಿರ್ಲಿ ಎಂಬುದಾಗಿ ಕೇಳ್ಕೊಳ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ ದಿನ ವಾಕ್ಯದ ಭಾಗಕ್ಕೆ ನಾವು ಹೋಗುವಾಗ ಯೋನನ ಕುರಿತಾಗಿ ಯೋನನ ಪುಸ್ತಕದಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಯೋನನು ದೇವರ ಕರೆಯುವಿಕೆಗೆ ತಡ ಮಾಡಿ ಹೋಗೊಟ್ಟು ದೇವರ ಕೆಲಸವನ್ನ ಸಂಪೂರ್ಣಗೊಳಿಸಿ ಉತ್ತರಕ್ಕಾಗಿ, ಪ್ರತಿಫಲಕ್ಕಾಗಿ ಏನಾಗುತ್ತದೋ ಎಂಬತಕ್ಕಂತ ಯೋಚನೆ ಉಳ್ಳವನಾಗಿ ಮುಂದಿನ ತೀರ್ಪು, ದೇವರ ತೀರ್ಪು ಏನೆಂಬುದನ್ನ ಎದುರು ನೋಡುತ್ತಾ ಆ ಸಮಯಕ್ಕಾಗಿ ಕಾಯುತ್ತಾ ನಿನೆವೆ ಪಟ್ಟಣವನ್ನು ಬಿಟ್ಟು ದೂರ ಬಂಡೆ ಬೆಟ್ಟದ ಮೇಲೆ ಕುಳಿತು ಮುಂದಿನ ಕ್ಷಣಕ್ಕಾಗಿ ಎದುರು ನೋಡ್ತಿದ್ದ. ಆಗ ದೇವರು ಅವನಿಗಾಗಿ ಒಂದು ಕಾರ್ಯವನ್ನ ಮಾಡ್ತಾನೆ. ಆ ಕಾರ್ಯ ಏನೆಂಬುದಾಗಿ ಹೇಳುವಾಗ, ಬೆಳಿಗ್ಗೆ ಇದಕ್ಕಿದ್ದಾಗೆ ಅವನಿರುವಂತಹ ಸ್ಥಳದಲ್ಲಿ ಒಂದು ಸೋರೆ ಗಿಡವನ್ನ ಹುಟ್ಟುವ ಹಾಗೆ ಮಾಡ್ತಾನೆ. ಆ ಸೋರೆ ಗಿಡವು ಬಿಸಿಲು ಬಲಿತಾಗೆಲ್ಲ ಅದು ಬೆಳೆದು ಯೋನನು ಕುಳಿತಿರುವಂತ ಆ ಒಂದು ಸ್ಥಳದಲ್ಲಿ ಮೇಲೆ ಆ ಒಂದು ಗಿಡದ ರೆಂಬೆಗಳನ್ನೆಲ್ಲ ಆವರಿಸಿಕೊಂಡು ಅದು ಒಂದು ಚಪ್ಪರದ ರೀತಿಯಲ್ಲಿ ಆಗಿ ಬಿಸಿಲಿನ ತಾಪ ಅವನಿಗೆ ಬೀಳದ ಹಾಗೆ ಅವನನ್ನ ಸಂರಕ್ಷಿಸ್ತದೆ. ಆ ಬಿಸಿಲಿನ ತಾಪದಿಂದ ರಕ್ಷಿಸ್ತದೆ. ಅವತ್ತು ಅವನಿಗೆ ಬಹಳ ಸಂತೋಷ ಆಗ್ತದೆ. ಅಲ್ಲಿ ಮುಂದಿನ ಕ್ಷಣ ಏನಾಗಬಹುದು ಎಂಬುದಾಗಿ ಕಾಯ್ತಾ ಇರ್ತಾನೆ. ಇವನ ಆಲೋಚನೆ, ಹೇಗೂ ಈ ಪಟ್ಟಣದಲ್ಲಿ ಇರ್ತಕ್ಕಂಥವರು ದುಷ್ಟರು, ಇವರಿಂದ ನಿಶ್ಚಯವಾಗಿ ದೇವರು ನಾಶ ಮಾಡ್ತಾನೆ. ನಾಶ ಮಾಡೋದಕ್ಕಿಂತ ಮುಂಚಿತವಾಗಿ ಅವ್ರಿಗೆ ಈ ಕಠೋರವಾದಂತ ಸತ್ಯವನ್ನ ತಿಳಿಸೋದಕ್ಕೆ ನನ್ನನ್ನು ಕಳಿಸಿದ್ದಾನೆ. ನನ್ನ ಕರ್ತವ್ಯ ಮುಗಿತು, ಇನ್ನು ಇವರು ನಾಶವಾಗ್ತಾರೆ. ನೋಡೋಣ ದೇವ್ರು ಹೇಗೆ ಇವ್ರನ್ನ ನಾಶ ಮಾಡ್ತಾರೆ ಎಂಬುದಾಗಿ ಕಾಯುತ್ತಾ ದೂರ ಕುಳಿತಿರುವಾಗ ದೇವರ ವಾಕ್ಯದಲ್ಲಿ ಯೆಶಾಯನಿಗೆ ತಿಳಿಸಿದಂತ ಸಂದೇಶವನ್ನ ಯೋನನಿಗೆ ತಿಳಿಸ್ತಾರೆ. ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಆಲೋಚನೆಗಳು ನನ್ನ ಆಲೋಚನೆಗಳಲ್ಲ. ದೇವರ ಆಲೋಚನೆ ಉನ್ನತವಾದ. ನಾವು ಯೋಚಿಸುವಂಥದ್ದು, ನಾವು ಅಳತೆ ಮಾಡ್ತಕ್ಕಂಥದ್ದು, ನಾವು ಭಾವಿಸುವಂಥದ್ದೆಲ್ಲವೂ ಮನುಷ್ಯ ಮಾತ್ರದವರಾಗಿ ಕ್ಷುಲ್ಲಕವಾಗಿಯೇ ಇರ್ತದೆ. ಉನ್ನತೋನ್ನತನಾದ ದೇವರ ಯೋಜನೆ, ದೇವರ ಆಲೋಚನೆ ನಿರಂತರಕ್ಕೂ ಅಗಮ್ಯವಾದದ್ದು. ಮಾನವರಾದ ನಾವು ಅದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ. ಅನೇಕ ಅನುಭವಗಳ ಮುಖಾಂತರವಾಗಿ ಕೊನೆಗೆಲ್ಲೋ ಒಂದು ಸಾರಿ, ಒಂದು ಸಮಯದಲ್ಲಿ ನಾವು ದೇವರ ಆಲೋಚನೆಗಳಿಗೆ ಸ್ಪಂದಿಸುವಂತ, ಅರ್ಥ ಮಾಡಿಕೊಳ್ಳುವಂತ ಒಂದು ಶಕ್ತಿಯನ್ನ ನಾವು ಪಡ್ಕೊಳ್ತೇವೆ.
ಯೋನನ ಜೀವಿತದಲ್ಲಿ ದೇವರು ಅದನ್ನೇ ಮಾಡುವಂತ ಸೃಷ್ಟಿಕರ್ತನಾದಂತ ದೇವರಿಗೆ ತನ್ನ ಸೃಷ್ಟಿಯಲ್ಲಿ ಯಾವುದನ್ನು ನಾಶ ಮಾಡುವುದಕ್ಕೆ ಇಷ್ಟ ಇಲ್ಲ. ಬದಲಾಗಿ ತನ್ನ ಸೃಷ್ಟಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ಸೃಷ್ಟಿಯು ಸಂತೋಷದಿಂದ, ನೆಮ್ಮದಿಯಿಂದ, ತೃಪ್ತಿಯಿಂದ ಪ್ರತಿಯೊಂದು ಕ್ಷಣದಲ್ಲಿಯೂ ಜೀವಿಸಬೇಕೆಂಬುದೇ ದೇವರ ಉದ್ದೇಶವಾಗಿದೆ. ಆದರೆ ಅರಿವಿದ್ದೋ ಅರಿವಿಲ್ಲದೋ ಕಷ್ಟ ಸಂಕಟಗಳಿಗೆ ತನ್ನನ್ನು ಗುರಿ ಮಾಡಿಕೊಂಡು ನಾಶವಾಗುವಂತ ಪ್ರತಿಯೊಂದು ಜೀವಕ್ಕಾಗಿ ದೇವರು ಮರುಗುವಂತವನಾಗಿ. ನಮ್ಮ ದೇವರು ಮನಮರುಗುವ ದೇವರು. ಆತನು ತನ್ನ ಆಲೋಚನೆಗಳನ್ನ ನಮ್ಮ ಹಿತಕ್ಕಾಗಿಯೇ, ನಮ್ಮೆಲ್ಲರ ಸುಖಕ್ಕಾಗಿಯೇ ಆತನು ಚಿಂತಿಸುತ್ತಾ ಕಾರ್ಯ ಮಾಡುವಂತನಾಗಿದ್ದಾನೆ. ನಾವಾಗಿದ್ದು ನಾವು ಅಪಾಯದ ಮಾರ್ಗಗಳನ್ನು ಆರಿಸಿಕೊಳ್ಳುವಾಗ ದೇವರು ನಮಗಾಗಿ ಅಂತ ಅಪಾಯಗಳನ್ನ ತಪ್ಪಿಸುವಂತ ಕೆಲಸವನ್ನ ಮಾಡುವಾಗ ತನ್ನ ಮಕ್ಕಳಾದಂತ ತನ್ನ ಜನರನ್ನ ಉಪಯೋಗಿಸುವಂತವನಾಗಿದ್ದಾನೆ. ಅದಕ್ಕಾಗಿಯೇ ಯೋನನನ್ನ ದೇವರು ಆರಿಸಿಕೊಂಡರು. ಆ ಪಟ್ಟಣವು ನಿಶ್ಚಯವಾಗಿ ಅದು ದುಷ್ಟ ಪಟ್ಟಣವಾಗಿತ್ತು. ಆ ಪಟ್ಟಣದಲ್ಲಿರ್ತಕ್ಕಂಥ ಜನರು ದುಷ್ಟರೂ ಆಗಿತ್ತು. ಅವ್ರು ಆರಿಸ್ಕೊಂಡಂತ ಮಾರ್ಗಗಳೆಲ್ಲ ದುಷ್ಟತನ. ಅವರ ದುಷ್ಟತನಕ್ಕೆ ತಕ್ಕ ಹಾಗೆ ದೇವರು ಶಿಕ್ಷೆಯನ್ನು ಕೊಡುವ ಅಧಿಕಾರ ದೇವರ ಕೈಯಲ್ಲಿ ಇತ್ತು. ಸೊದೋಮ್ ಗೊಮೋರ ಪಟ್ಟಣವನ್ನ ನಾಶ ಮಾಡಿದಂತ ದೇವರು ಇವರನ್ನು ನಾಶ ಮಾಡುವುದಾಗಿತ್ತು. ಆದರೆ ಇವರಿಗಿನ್ನು ಕೃಪೆ ಇದೆ. ಆ ಕೃಪೆಯನ್ನ ದೇವರು ಅವರ ಬದಲಾವಣೆಗಾಗಿ ಉಪಯೋಗಿಸಿ ಒಂದು ಹೆಜ್ಜೆ ಮುಂದೆ ಹೋಗಿ ಯೋನನನ್ನ ಅದ್ಭುತ ಕಾರ್ಯ ರೀತಿಯಲ್ಲಿ ಅವನನ್ನ ಬಿಡಿಸಿಕೊಂಡು ಕರ್ಕೊಂಡು ಬಂದು ತನ್ನ ಉನ್ನತವಾದ ಯೋಜನೆಯಲ್ಲಿ ಪೂರೈಸುವ ಹಾಗೆ ದೇವರು ಕಾರ್ಯ ಮಾಡಿ. ಸೊ ಈ ಹಿಂದೆ ನಡೆದಂತ ದೇವರ ಆಲೋಚನೆಗಳೆಲ್ಲ ಯೋನನಿಗೆ ಅಷ್ಟಾಗಿ ಅರಿವಿರಲಿಲ್ಲ. ದೇವರು ಯಾವ ಸಂದೇಶವನ್ನ ಯಾವ ಸಂದರ್ಭದಲ್ಲಿ ಏನ್ ಕೊಡ್ತಾನೆ ಅಷ್ಟು ಕೊಟ್ಬಿಟ್ಟು ಮುಂದೆ ಏನಾಗ್ತದೆ ಅಂತ ನೋಡೋದಕ್ಕೆ ಕಾಯ್ತಾ ಇರ್ತಾನೆ. ಆದ್ರೆ ದೇವ್ರ ಬಗ್ಗೆ ಇನ್ನೊಂದು ಯೋಚನೆ ಏನಪ್ಪಾ ಅಂತಂದ್ರೆ, ದೇವರು ಈ ಕೋಪ ಉಳ್ಳವನಾಗಿದ್ದಾನೆ. ಈ ಸಮಯದಲ್ಲಿ ಅವನನ್ನ ನಾಶ ಮಾಡಿಬಿಡ್ತಾನೆ. ಇವ್ರು ದುಷ್ಟರೇ ಇವ್ರ ಕಡೆ ತಿಳ್ಕೊಳ್ಳ. ಇಲ್ಲಿ ನಾಶ ಆಗೋದು ಹೇಗಾಗ್ತದೆ ನೋಡೋಣ ಅಂತ ದೇವರು ಯೋನನಿಗೆ ಅರಿವಿಲ್ಲದೆ ಯೋನನಿಗೆ ಒಂದು ಪಾಠವನ್ನ ಹೇಳ್ತಾನೆ. ಒಂದು ಸೋರೆ ಗಿಡವನ್ನ ನಾವು ನೋಡಿರ್ಬೋದು. ಅದು ಬಹಳ ಬೇಗನೆ ಬೆಳೀತದೆ ಮತ್ತು ಅದು ಬಹಳ ಹಸಿರಾಗಿ ಬೆಳೀತದೆ. ಅದರ ಎಲೆ ಬಹಳ ಅಗಲವಾಗಿರ್ತದೆ ಮತ್ತು ಅದು ಎಲ್ಲಿ ಬೆಳೀತಾ ಹೋಗ್ತದೆ ಅಲ್ಲಿ ನೆರಳನ್ನ ಕೊಡ್ತದೆ. ಮತ್ತು ಅದ್ರ ಮೇಲೆ ಸೂರ್ಯನ ಬೆಳಕು ಬೀಳುವಾಗ ಅದರಲ್ಲಿ ಜಾಸ್ತಿ, ಆ ಗಿಡದಲ್ಲಿ ಎಲೆಗಳಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಅದರ ಕೆಳಗೆ ಬಹಳ ತಂಪಾಗುವಂತ ಕಾರ್ಯವನ್ನ ಅದು ಮಾಡ್ತದೆ. ಜೊತೆಗೆ ಸೋರೆ ಗಿಡ ಒಂದು ಔಷಧಿಯ ಗುಣವನ್ನ ಹೊಂದಿದೆ. ಔಷಧಿ ಗುಣ ಎಂಬುದಾಗಿ ಹೇಳುವಾಗ ಸೋರೆಕಾಯಿಯ ಒಂದು ಗಿಡವನ್ನ, ಎಲೆಯನ್ನ ಅದನ್ನ ಒಂದು ವೇಳೆ ಕೈಯಲ್ಲಿ ಹಾಕೊಂಡು ಅದನ್ನ ತಿಕ್ಕಿ ಹಿಂಡಿದ್ರೆ ರಸ ಬರ್ತದೆ. ಒಂದು ವೇಳೆ ಸುಟ್ಟ ಗಾಯ ಅಕಸ್ಮಾತ್ತಾಗಿ ಸ್ಟವ್ ಅಲ್ಲೋ ಅಥವಾ ಇನ್ನೊಂದಲ್ಲೋ ಏನೋ ಒಂದು ಮಾಡಕ್ ಹೋಗಿ ಕೈ ಸುಟ್ಕೊಂಡ್ರಿ ಅಂತಂದ್ರೆ ಅದರ ರಸವನ್ನ ಹಿಂಡಿ ಅದರ ಮೇಲೆ ಹಚ್ಚಿದ್ರೆ ತಕ್ಷಣವೇ ಆ ಬೆಂಕಿಯ ತಾಪ, ಉರಿ ಏನು ನಮ್ಮ ಶರೀರಕ್ಕಾಗಿರ್ತದೆ, ಉಳಿತಿರ್ತದೆ, ಸಹಿಸಿಕೊಳ್ಳಕ್ ಆಗೋದಿಲ್ಲ. ಆ ರಸವನ್ನ ಅಲ್ಲಿಗೆ ಹಚ್ಚಿದ ಕೂಡಲೇ ತಕ್ಷಣವೇ ಆ ಒಂದು ಉರಿ ನಿಂತು ಹೋಗ್ತದೆ. ಸುಟ್ಟ ಗಾಯದಿಂದ ಆಗುವಂತ ಉರಿಯನ್ನ ತಕ್ಷಣವೇ ಅದು ಶಮನ ಮಾಡಿ. ಅನೇಕರು ಅನೇಕ ರೀತಿಯಲ್ಲಿ ಬೇರೆ ಬೇರೆ ಔಷಧಗಳನ್ನ ಮಾಡಬೇಕು. ಆದ್ರೆ ಈ ಮದ್ದು ಏನಾದ್ರೂ ಇಮ್ಮಿಡಿಯೇಟ್ ಆಗಿ ಸಿಕ್ಕಿದ್ರೆ ಅದೆಂತ ಉರಿ ಇದ್ರು ಕೂಡ ಅದು ನಿವಾರಿಸ್ಬಿಡ್ತದೆ. ಅದು ಸುಟ್ಟ ಗಾಯಕ್ಕಾಗ್ಲಿ ಸುಟ್ಟ ತಕ್ಷಣವೇ ನಾವು ನೀರು ಅಥವಾ ಇನ್ನೊಂದು ಉಪಯೋಗಿಸೋ ಮೊದಲು ಅದೇನಾದ್ರು ಇದ್ರೆ ಅದನ್ನ ಹಚ್ಕೊಂಡ್ಬಿಟ್ರೆ ತಕ್ಷಣವೇ
ಅದು ಶಮನ ಆಗ್ಬಿಡ್ತದೆ. ಮತ್ತೆ ಮೊದಲೇ ಹೇಗಿತ್ತಲ್ಲ ಆ ರೀತಿಯಾದಂತ ಒಂದು ಸಮಾಧಾನ ಸಿಗ್ತದೆ, ನೋವನ್ನು ಹೊರಟೋಗ್ಬಿಡ್ತದೆ. ಮತ್ತು ದಿನನಿತ್ಯ ಅದನ್ನ ಹಚ್ಚಿದ್ರೆ ಬೇಗನೆ ಆ ಗಾಯ ವಾಸಿ ಆಗ್ತದೆ. ಮತ್ತು ಸುಟ್ಟ ಗಾಯದಿಂದ ಆಗುವಂತ ಕಲೆ ಏನಿದೆಯಲ್ಲ ಅದು ಕೂಡ ಬೇಗನೆ ಹೊರಟೋಗ್ತದೆ. ಈ ಸೋರೆಕಾಯಿ ಬಂದ್ಬಿಟ್ಟಿದೆ ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆಯನ್ನ ವಾಸಿ ಮಾಡಿ. ಪ್ರತಿದಿನ ಸೋರೆಕಾಯಿಯನ್ನ, ಹಸಿ ಕಾಯಿ ಎಳೆಯದಾಗಿರುವಾಗ ಅದನ್ನ ಮಿಕ್ಸಿಯಲ್ಲಿ ಕಟ್ ಮಾಡಿ ಹಾಕಿ ರುಬ್ಬಿ ಅದರ ರಸವನ್ನ ತೆಗೆದುಕೊಂಡು ಏನೂ ಅದ್ರ ಜೊತೆಗೆ ಸೇರಿಸಿದೆ ಬೆಳಿಗ್ಗೆ ಹಸಿ ಹೊಟ್ಟೆಯಲ್ಲಿ ಅದನ್ನ 1 ಗ್ಲಾಸ್ ಕುಡಿತಾ ಹೋದ್ರೆ ಈ ಹೃದಯದಲ್ಲಿ ಆಗಿರ್ತಕ್ಕಂಥ ಬ್ಲಾಕೇಜಸ್ ಏನಿರ್ತದೆ ತನ್ನಷ್ಟಕ್ಕೆ ತಾನೇ ಬ್ಲಾಕೇಜ್ಗಳು ಮಾಯ ಆಗ್ತದೆ, ಕರಗಿ ಹೋಗ್ತದೆ. ಯಾವುದೇ ಆಪರೇಷನ್ ಇಲ್ಲದೆ ಮುಂದಾಗುವಂತ ಅಪಾಯಗಳಿಂದ ತಪ್ಪಿಸ್ಕೋಬಹುದು ಮತ್ತು ಸಂಪೂರ್ಣವಾಗಿ ಬ್ಲಾಕೇಜಸ್ಗಳು ಕರಗಿ ಹೋಗಿ ಮತ್ತೆ ಮನುಷ್ಯನು ಮೊದಲೇ ಹೇಗೆ ಹೃದಯ ಶುದ್ಧವಾಗಿತ್ತು, ಕೆಲಸ ಮಾಡ್ತಿತ್ತು, ಅಂತ ಒಂದು ಹೊಸದಾದಂತ ಹೃದಯವನ್ನೇ ನಿರ್ಮಾಣ ಮಾಡಬಹುದು, ಸೃಷ್ಟಿ ಮಾಡಬಹುದು ಸೋರೆಕಾಯಿಯ ರಸ. ಇದು ಅನೇಕರಿಗೆ ಗೊತ್ತಿರ್ಲಿಲ್ಲ. ಇದನ್ನ ಆರೋಗ್ಯವಂತರು ಕುಡಿತಾ ಇರಬಹುದು. ಯಾಕಂದ್ರೆ ಮುಂದೆ ಅಂತ ಅನಾಹುತಗಳು ಆಗದೆ ಇರುವಂತೆ ಜೋಪಾನವಾಗಿರ್ಲಿಕ್ಕೆ ಎಷ್ಟೋ ಜನರು ಅದನ್ನ ಕುಡಿತಾರೆ. ಅದನ್ನು ಕುಡಿಯೋದು ಒಳ್ಳೆಯದು. ಸೊ ಹೀಗೆ ಮನುಷ್ಯನ ಜೀವಿತದಲ್ಲಿ ಆಗಬಹುದಾದಂತ ಅನೇಕ ದೊಡ್ಡ ಅಪಾಯಗಳನ್ನ ತಪ್ಪಿಸುವಂತ ಶಕ್ತಿ ಈ ಸೋರೆ ಗಿಡಕ್ಕೆ. ದೇವರು ಸೃಷ್ಟಿ ಮಾಡುವಾಗ ಪ್ರತಿಯೊಂದರಲ್ಲಿಯೂ ತನ್ನ ಅದ್ಭುತವಾದ ಶಕ್ತಿ ಇಟ್ಟಿದ್ದಾನೆ. ಆ ಶಕ್ತಿ ಏನಪ್ಪಾ ಅಂತಂದ್ರೆ ಆಗಬಹುದಾದಂತ ಅಪಾಯದಿಂದ ರಕ್ಷಿಸಬಹುದು, ನಷ್ಟದಿಂದ ಬಿಡುಗಡೆ ಮಾಡ್ತಕ್ಕಂಥದ್ದು, ಸಂಕಷ್ಟಗಳಿಂದ ಬಿಡುಗಡೆ ಮಾಡ್ತಕ್ಕಂಥದ್ದು ಸೋರೆ ಗಿಡ. ಇಲ್ಲಿ ಯೋನನ ತಲೆ ಮೇಲೆ ಹೋಗ್ತದೆ. ಪ್ರತಿಯೊಂದರಲ್ಲಿಯೂ ದೇವರು ತನ್ನ ಯೋಚನೆ ಇಟ್ಟಿದ್ದಾನೆ. ಪ್ರತಿಯೊಂದು ಸಮಯದಲ್ಲಿಯೂ ತನ್ನ ಮಕ್ಕಳಿಗೆ ಒಂದು ಪಾಠವನ್ನು ಇಟ್ಟಿದ್ದಾರೆ. ಅದರಿಂದ ನಾವು ಕಲಿಬೇಕಾದದ್ದು ಬಹಳ ಇದೆ. ಅದಕ್ಕಾಗಿ ಈ ಘಟನೆಗಳನ್ನ ಸತ್ಯವೇದದಲ್ಲಿ ಕೂಡ ಆತನು ನಮ್ಮ ಮುಂದೆ ತರುವಂತವನಾಗಿದ್ದಾನೆ. ಇದರಿಂದ ನಾವು ಕೂಡ ರಕ್ಷಿಸಲ್ಪಡಬಹುದು, ನಾವು ಕೂಡ ಅದರ ಲಾಭವನ್ನು ಪಡ್ಕೊಳ್ಬಹುದು. ಹಾಗೆ ತಿಳಿದೇ ಇರ್ತಕ್ಕಂಥ ಅನೇಕರಿಗೆ ಸಮಯಕ್ಕನುಸಾರವಾಗಿ ನಾವು ಈ ಸತ್ಯಗಳನ್ನ ತಿಳಿಸಿದ್ರೆ ಆಗಬಹುದಾದಂತ ಎಷ್ಟೋ ದೊಡ್ಡ ದೊಡ್ಡ ನಷ್ಟಗಳನ್ನ ತಪ್ಪಿಸಬಹುದು. ಉದಾಹರಣೆಗೆ ಇವತ್ತು ಬಡವರು ಒಂದ್ ವೇಳೆ ಹೃದಯ ಸಂಬಂಧ ಕಾಯಿಲೆಗಳು ಬಂದ್ರೆ ಅದನ್ನ ಅವರು ಪಾರಾಗೋದು ಕಷ್ಟ, ದೊಡ್ಡ ನಷ್ಟನೇ ಆಗುತ್ತೆ. ಒಂದ್ ವೇಳೆ ಅಂತ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥವ್ರಿಗೆ ನಾವು ಇಂಥ ಸುಲಭವಿರತಕ್ಕಂಥ ವಿಧಾನಗಳನ್ನ ತಿಳಿಸಿದ್ರೆ ನಿಶ್ಚಯವಾಗಿ 10 ಪೈಸೆ ಖರ್ಚಿಲ್ಲದೆ ಅವರು ಗುಣ ಹೊಂದ್ತಾರೆ, ಆರೋಗ್ಯ ಹೊಂದ್ತಾರೆ. ಮತ್ತೆ ಅವರು ಭಯವಿಲ್ಲದೆ ಈ ಭೂಮಿ ಮೇಲೆ ಬಹುಕಾಲ ಬದುಕುವಂತ ಅವಕಾಶ ಸಿಗುತ್ತೆ. ಇದು ದೇವರ ಮಕ್ಕಳಾದ ನಮಗೆ ಕೊಟ್ಟಿರುವಂತ ಒಂದು ಕೃಪೆ. ಇಂಥವುಗಳನ್ನ ಅರ್ಥ ಮಾಡಿಕೊಂಡು ಈ ಭೂಮಿ ಮೇಲೆ ನಾವು ದೇವರ ಮಹಿಮೆಗಾಗಿ ಕೆಲಸ ಮಾಡ್ಬೇಕಾಗ್ತದೆ, ಉಪಯೋಗ ಆಗ್ಬೇಕಾಗ್ತದೆ. ಸೋರೆ ಗಿಡ, ಈ ಸೋರೆ ಗಿಡ ಅವನ ತಲೆ ಮೇಲೆ ಬೆಳೀತದೆ, ನೆರಳನ್ನು ಕೊಡ್ತದೆ, ಅವನು ಸಂತೋಷ ಪಡ್ತಾನೆ. ಯಾವುದೇ ಕೆಲಸ ದೇವರ ಕೈಯಿಂದ ಈ ಭೂಮಿ ಮೇಲೆ ಕಾರ್ಯರೂಪಕ್ಕೆ ಬರುವುದಾದ್ರೆ ನಿಶ್ಚಯವಾಗಿ ಅಲ್ಲಿ ಸಮಾಧಾನವನ್ನು, ನೆಮ್ಮದಿಯನ್ನ, ತೃಪ್ತಿಯನ್ನ ತರು. ದೇವರ ಮಕ್ಕಳಾದಂತ ನಾವು ಸೃಷ್ಟಿಸಲ್ಪಟ್ಟು ಈ ಭೂಮಿ ಮೇಲೆ ಯಾವುದೇ ಒಂದು ಸ್ಥಳದಲ್ಲಿ ವಾಸಿಸಲು ನಮ್ಮನ್ನ ನೆಟ್ಟಿರುವಾಗ ಸೂರ್ಯ ಗಿಡದ ಹಾಗೆ ತಂಪಾದಂತ ವಾತಾವರಣವನ್ನ ನಿರ್ಮಿಸುವಂತ ಒಂದು ಅವಕಾಶವನ್ನು ಸ್ವಾಮಿ ನಮಗೆ ಕೊಟ್ಟಿದ್ದಾರೆ. ಅನೇಕ ಕಡೆ ದುಷ್ಟತನ ತುಂಬಿ ತುಳುಕ್ತಾ ಇದೆ, ಎಲ್ಲಾ ರೀತಿಯಾದಂತ ಕ್ರೌರ್ಯಗಳು ನಡೀತಾ ಇವೆ. ದೇವರು ಇವುಗಳೆಲ್ಲವನ್ನ ಹತೋಟಿಗೆ ತರುವುದಕ್ಕೋಸ್ಕರವೇ ತನಗೆ ಮೀಸಲಾದಂತ ಜನಾಂಗವಾಗಿ ಕ್ರೈಸ್ತ ಜನಾಂಗವನ್ನ ಈ ಭೂಮಿ ಮೇಲೆ ಇಟ್ಟಿದ್ದಾರೆ. ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಂಡು
ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಕ್ರಿಸ್ತನ ಮಾರ್ಗಗಳನ್ನ ತಿಳಿದಂತ ಜನರು ಕ್ರಿಸ್ತನನ್ನ ಪ್ರೀತಿಸುವಷ್ಟೇ ಅಲ್ಲದೆ ಕ್ರಿಸ್ತನ ಯೋಜನೆಗಳಿಗೆ ಸ್ಪಂದಿಸುವವರಾಗಿರ್ತಾರೆ. ಕ್ರಿಸ್ತನ ಭಾವನೆಗಳನ್ನ ಮಾರ್ಗಗಳನ್ನ ತಿಳಿದುಕೊಂಡವರಾಗಿದ್ದುಕೊಂಡು ಕ್ರಿಸ್ತನ ಯೋಜನೆಯಲ್ಲಿ ಭಾಗಿಗಳಾಗುವಂತವರಾಗಿರ್ತಾರೆ. ಪ್ರತಿಯೊಬ್ಬ ಕ್ರೈಸ್ತನು ಈ ಭೂಮಿಗೆ ಒಂದು ಸೋರೆ ಗಿಡವಾಗಿದ್ದಾನೆ. ಎಲ್ಲಿ ಸಮಸ್ಯೆ, ಸಂಕಟ, ನೋವು, ಹಿಂಸೆ ಇವೆಲ್ಲವೂ ತುಂಬಿದೆಯೋ ಆ ಎಲ್ಲದಕ್ಕೂ ಮದ್ದಾಗ್ತಾನೆ, ಉತ್ತರವಾಗ್ತಾನೆ, ಪರಿಹಾರ ಆಗ್ತಾನೆ, ನೆಮ್ಮದಿಯನ್ನಂತ. ಅದು ತಾನೇ ದೇವರು ನಮಗೆ ಕೊಟ್ಟುವಂತ ಒಂದು ಶ್ರೇಷ್ಠವಾದಂತ ಗುಣವಾಗಿದೆ. ಸೋರೆಕಾಯಿಯಲ್ಲಿ ಎಷ್ಟೊಂದು ಔಷಧಿ ಗುಣಗಳನ್ನು ಇಟ್ಟಿದ್ದಾನೋ ಅದಕ್ಕಿಂತ ಮಿಗಿಲಾದಂತ ಶ್ರೇಷ್ಠವಾದಂತ ತನ್ನ ಉನ್ನತವಾದ ಗುಣಗಳ ಸ್ವಭಾವವನ್ನ ದೇವರ ವಾಕ್ಯದ ಮುಖಾಂತರವಾಗಿ ನಮ್ಮ ಜೀವಿತದಲ್ಲಿ ದೇವರು ತುಂಬಿದ್ದಾನೆ. ಆಯಾ ಕಾಲಕ್ಕೆ ಆಯಾ ಸಮಯಕ್ಕೆ ತಕ್ಕ ಕಾಲದಲ್ಲಿ ನಾವು ಪ್ರತಿಯೊಂದು ದೇವರ ಸ್ವಭಾವವನ್ನ ವ್ಯಕ್ತಪಡಿಸುತ್ತಾ ಹೋಗುವಾಗ ಈ ಭೂಮಿ ಮೇಲಿರ್ತಕ್ಕಂಥ ಎಷ್ಟೋ ಜನರಿಗೆ ಉಪಶಮನವಾದ ಅವ್ರ ಕುಟುಂಬಗಳಲ್ಲಿ ಸಮಾಧಾನವನ್ನ ತರ್ತೇವೆ, ನೆಮ್ಮದಿಯನ್ನ ತರ್ತೇವೆ, ಅಭಿವೃದ್ಧಿಯನ್ನ ತರ್ತೇವೆ, ಅವ್ರ ಕಣ್ಣೀರನ್ನ ಒರೆಸ್ತೇವೆ, ಅವ್ರಿಗೆ ಹಿತವನ್ನು ಉಂಟು ಮಾಡ್ತೇವೆ. ಕಷ್ಟ, ಸಂಕಟ, ನೋವುಗಳನ್ನ ಅನುಭವಿಸಿ ದೇವರನ್ನ ಸತಿಸುವಂತ ಹೃದಯವು ದೇವರು ಮಾಡಿದ ಉಪಕಾರಗಳನ್ನ ನೆನೆಸಿಕೊಂಡು ಕೃತಜ್ಞತಾ ಸ್ತೋತ್ರವನ್ನ ಸಲ್ಲಿಸುವಂತೆ ನಾವು ಉಪಯೋಗ ಆಗ್ತೇವೆ. ಅದನ್ನೇ ತಾನೇ ಕ್ರೈಸ್ತ ಜೀವಿತದಲ್ಲಿ ದೇವರು ಎದುರು ನೋಡ್ತಕ್ಕಂಥ ಆ ಸೋರೆ ಗಿಡ ಇದಕ್ಕಿದ್ದಾಗೆ ಒಣಗಿ ಹೋಗ್ತದೆ. ಮಾರನೇ ದಿವಸ ಬಿಸಿಲು ಬರ್ತದೆ. ಎಂತ ಒಂದು ಅನುಭವ ಆಗ್ತದೆ ಅಂತಂದ್ರೆ ಆ ಬಿಸಿಲಿನ ತಾಪವನ್ನ ತಡ್ಕೊಳಕ್ಕಾಗೋದಿಲ್ಲ. ಇಷ್ಟು ಸಂಕಟನ ಅನುಭವಿಸೋದಕ್ಕಿಂತ ದೇವರೇ ನನ್ನನ್ನು ಸಾಯಿಸ್ಬಿಡು ಎಂಬುದಾಗಿ ದೇವರಲ್ಲಿ ಪ್ರಾರ್ಥನೆ. ಸೋರೆ ಗಿಡ ಇಲ್ಲದೆ ಹೋದ್ರೆ, ದೇವರ ಮಕ್ಕಳು ಈ ಭೂಮಿ ಮೇಲೆ ಇಲ್ಲದೆ ಹೋದರೆ, ದೇವರ ಸೇವೆ ಈ ಭೂಮಿ ಮೇಲೆ ಇಲ್ಲದೆ ಹೋದರೆ, ದೇವರ ಕಾಪಾಡುವಿಕೆ ಅನುಭವಗಳನ್ನ ಕ್ರೈಸ್ತ ಜನಾಂಗ ಸುವಾರ್ತೆಯಾಗಿ ಲೋಕಕ್ಕೆ ಸಾರದೆ ಹೋದ್ರೆ ಈ ಲೋಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಾನವನ ಪರಿಸ್ಥಿತಿನೂ ಹಾಗೆ. ಪಾಪದ ಶಾಪದ ತಾಪವನ್ನ ತಾಳಲಾರದೆ ಮನುಷ್ಯನು ಸಾವನ್ನ ಆರಿಸಬೇಕಾಗ್ತದೆ. ಕರುಣೆಯುಳ್ಳ ದೇವರು, ದಯಾಮಯನಾದಂತ ದೇವರು ಈ ಲೋಕಕ್ಕೆ ತನ್ನ ಮಕ್ಕಳನ್ನ ಕಳಿಸುವುದು, ಈ ಲೋಕದಲ್ಲಿ ತನ್ನ ಮಕ್ಕಳು ವಾಸಿಸುವುದು, ಈ ಲೋಕದಲ್ಲಿ ತನ್ನ ಮಕ್ಕಳನ್ನ ಇಟ್ಟಿರುವುದು, ಈ ಲೋಕದಲ್ಲಿ ವಾಸಿಸುತ್ತಿರುವ ಎಲ್ಲ ಜನರ ಹಿತಕ್ಕಾಗಿ, ಎಲ್ಲ ಮಾನವರ ಪಾಪಗಳ ಪರಿಹಾರಕ್ಕಾಗಿ, ಎಲ್ಲ ಪ್ರತಿಯೊಂದು ಕುಟುಂಬದಲ್ಲಿಯೂ ಸಮಾಧಾನವನ್ನ ನೆಲೆಸುವುದಕ್ಕಾಗಿ, ಪ್ರತಿಯೊಂದು ಕುಟುಂಬದಲ್ಲಿ ಇರುವಂತಹ ಪ್ರತಿಯೊಂದು ಸಂಕಟದ ನಿವಾರಣೆಗಾಗಿ ಈ ಲೋಕಕ್ಕೆ ಸೀಮಿತವಾದಂತ ಜೀವಿತಕ್ಕೆ ಮಾತ್ರವಲ್ಲದೆ ನಿರಂತರವಾದಂತಹ ದೇವರ ನೆಮ್ಮದಿಯ ಕಾಲಗಳನ್ನ ಅನುಭವಿಸುವಂತ ನಿತ್ಯ ಜೀವವನ್ನು ಒದಗಿಸಿಕೊಡುವುದಕ್ಕಾಗಿ ದೇವರು ತನ್ನ ಸಭೆಯನ್ನ, ತನ್ನ ಮಂದಿಯನ್ನ, ತನ್ನ ಮಕ್ಕಳನ್ನ ಭೂಮಿ ಮೇಲೆ ಇಟ್ಟಿದ್ದಾನೆ. ನಾವು ಈ ಭೂಮಿ ಮೇಲೆ ಉಪ್ಪಾಗಿದ್ದೇವೆ, ಬೆಳಕಾಗಿದ್ದೇವೆ. ಅದಕ್ಕೆ ಸ್ವಾಮಿಗಳು ಉಪ್ಪು ಸಪ್ಪಗಾದರೆ ಅದರಿಂದ ಅದರ ರುಚಿ ಇನ್ಯಾತಕ್ಕೆ ಬಂದಿತ್ತು, ಅದು ಇನ್ಯಾರಿಗೂ ಉಪಯೋಗವಾದಿತ್ತು. ಆ ಸೂರ್ಯ ಗಿಡ ಮಾಯವಾದ ತಕ್ಷಣ ಅಲ್ಲಿ ಆಗಬೇಕಾದಂತ ಅನುಭವವನ್ನೇ ಬೇರೆ ಆಗ. ದೇವರು ಕೊನೆ ಕಾಲದಲ್ಲಿ ಕ್ಷಾಮವನ್ನು ಉಂಟು ಮಾಡ್ತೇನೆ ಎಂಬುದಾಗಿ. ಅದು ಅನ್ನದ ಕ್ಷಾಮವಲ್ಲ, ನೀರಿನ ಕ್ಷಾಮವಲ್ಲ, ದೇವರ ವಾಕ್ಯದ ಕ್ಷಾಮ. ಇದು ದೇವರ ಕೃಪೆ
ಈ ಭೂಮಿ ಮೇಲೆ ಸಂಪೂರ್ಣವಾಗಿ ತೆಗೆದ ಮೇಲೆ ಆಗುವಂತ ಕೆಲಸ. ಅಲ್ಲಿಗೆ ದೇವರು ತನ್ನ ಕೃಪೆಯನ್ನು ನಿಲ್ಲಿಸಿ ಬಿಡ್ತಾರೆ, ಸೂರ್ಯ ಗಿಡ ತೆಗೆದೇ ಬಿಡ್ತಾರೆ, ಆ ತಾಪ ಬರ್ತದೆ. ಅವಾಗ ಜನ ಬಂಡೆಗಳ ಸಂದಿಗೂ ಬೆಟ್ಟಗಳ ಸಂದಿಗೂ ಓಡಿ ಹೋಗಿ ನನ್ನ ಮೇಲೆ ಬೀಳ್ರಿ ಎಂಬುದಾಗಿ ಮರಣವನ್ನು ಅಪೇಕ್ಷಿಸ್ತಾನೆ. ಅಲ್ಲಿ ಅದು ಸಿಗೋದು ಆ ತಾಪವನ್ನು ಅದನ್ನು ಅನುಭವಿಸಲೇಬೇಕಾದ. ಆದ್ರೆ ಆ ಕ್ಷಣ ಬರುವುದಕ್ಕಿಂತ ಮುಂಚಿತವಾಗಿ ದೇವರು ಮತ್ತೊಂದು ಅವಕಾಶಗಳನ್ನ ಈ ಭೂಮಿ ಮೇಲೆ ತಾನು ಸೃಷ್ಟಿ ಮಾಡುವಂತ ಪ್ರತಿಯೊಬ್ಬ ಮಾನವನಿಗೂ ಕೊಡ್ತಲೇ ಹೋಗ್ತಾರೆ. ಜೊತೆಗೆ ಅವರ ಹಿಂದಿರುವಿಕೆಗಾಗಿ ದೇವರ ಈ ಕೃಪೆಯನ್ನು ಆರಿಸಿ ಬಂದು ದೇವರು ಕೊಟ್ಟಿರುವಂತೆ ಉಚಿತಾರ್ಥ ವರವಾದವನ್ನ ಪಡೆದುಕೊಳ್ಳುವುದಕ್ಕಾಗಿ ದೇವರು ಅವ್ರ ಹಿಂದೆ ನೆರಳಾಕಿ ತನ್ನ ಭಕ್ತರನ್ನ, ತನ್ನ ಮಕ್ಕಳನ್ನ, ತನ್ನ ಸುವಾರ್ತೆಯನ್ನ ಕಳಿಸ್ತಾನೆ ಇಲ್ಲ. ನಾವು ಅವರಿರುವಂತಹ ಸ್ಥಳದಲ್ಲಿ ಅವರಿಗೆ ನೆರಳಾಗಿ ಸೂರ್ಯ ಗಿಡದ ಹಾಗೆ ಅವರಿಗೆ ಎಲ್ಲಾ ರೀತಿಯಾದಂತ ಉಪಶಮನವನ್ನ ನೀಡಬೇಕಾದ, ಎಲ್ಲಾ ರೀತಿಯಂತ ಆಶ್ರಯನ್ನ ನೀಡಬೇಕಾದ, ಎಲ್ಲಾ ರೀತಿಯಂತ ಆಶೀರ್ವಾದಗಳನ್ನ ತರಬೇಕಾದ, ದೇವರ ಕಾಪಾಡುವಿಕೆಯ ಸಂರಕ್ಷಣೆಯ ಅನುಭವವನ್ನ ಅವರ ಜೀವಿತದಲ್ಲಿ ಅವರು ಕಂಡುಕೊಳ್ಳುವ ಹಾಗೆ ನಾವು ಮಾಡ್ಬೇಕಾಗ್ತದೆ. ಯೋನನಿಗೆ ಅವಕಾಶ ಕೊಡ್ತಾರೆ. ಯೋನನ ಜೀವಿತದಲ್ಲಿ ದೇವರು ಕೊನೆಗೆ ಹೇಳ್ತಾರೆ, ಅಲ್ಲಪ್ಪ, ಒಂದು ಸೋರೆ ಗಿಡ ಒಂದು ದಿನ ಹುಟ್ಟಿ ಒಂದು ದಿನದಲ್ಲಿ ನಾಶವಾದದಕ್ಕೆ ನೀನ್ ಇಷ್ಟೊಂದು ಕೋಪ ಮಾಡ್ಕೋತೀಯ. ಆ ಪಟ್ಟಣದಲ್ಲಿ ಎಷ್ಟೊಂದು ಜನರಿದ್ದಾರೆ, 1,20,000 ನರಪ್ರಾಣಿ. ನೀನ್ ಅಂದ್ಕೊಂಡಾಗೆ ನಾನು ನಾಶ ಮಾಡ್ಬಿಟ್ಟೆ, ಹೇಗಪ್ಪ ಅದು? ಒಂದು ಸಣ್ಣ ಸೋರೆ ಗಿಡಕ್ಕಾಗಿ ನೀನು ಇಷ್ಟೊಂದು ನೊಂದುಕೊಂಡೆಲ್ಲ. ನಿನಗೆ ಆ ಸೋರೆ ಗಿಡದ ಮೇಲೆ ಅಷ್ಟೊಂದು ಕನಿಕರ ಇತ್ತಲ್ಲ, ನನಗೆಷ್ಟಿರಬಾರದು? ಹುಟ್ಟಿನಿಂದ ಕೊನೆಯ ಉಸಿರುವ ತನಕ ಪ್ರತಿಯೊಬ್ಬ ಮಾನವನ ಭಾರವನ್ನು ಹೊತ್ತು ನಿರ್ವಹಿಸುತ್ತಿರುವ ನಾನು ಯಾವುದೇ ಒಂದು ಗಳಿಗೆಯಲ್ಲಾದರೂ ಒಂದು ಜೀವ ನನ್ನನ್ನಾಗಲಿ ನಾಶವಾಗುತ್ತ, ಅದಕ್ಕೆ ನಾನು ಎಷ್ಟು ನೋವನ್ನು ಅನುಭವಿಸ. ಹೌದು ಪ್ರಿಯ ಸಹೋದರ ಸಹೋದರಿ, ಜೀವದ ಬೆಲೆ ನಮಗರಿವಾಗದಿದ್ದರೂ ಸೃಷ್ಟಿಕರ್ತನಾದಂತ ದೇವರಿಗೆ ಅದರ ಬೆಲೆ ಗೊತ್ತು. ಅದನ್ನು ಕಳ್ಕೊಳ್ಳೋದಕ್ಕೆ ದೇವರು ಇಷ್ಟಪಡ, ಅದರ ಬೆಲೆ ನಮಗೂ ಕೂಡ ಅರ್ಥ ಆಗುವ ಹಾಗೆ ಮಾಡ್ತಾರೆ. ಅದನ್ನೇ ಭೂಮಿ ಮೇಲೆ ಅನೇಕ ಸಾರಿ ಅನೇಕರ ಬದುಕಿನಲ್ಲಿ ಅಯ್ಯೋ ದೇವರು ಅವ್ರಿಗಿಂತ ಅನ್ಯಾಯ ಮಾಡಬಾರ್ದಾಗಿತ್ತು, ಜೀವದ ಬೆಲೆಯನ್ನ ತೋರಿಸೋದಕ್ಕೆ ಕಾರ್ಯ. ಅಯ್ಯೋ ನನಗೂ ಕೂಡ ಆ ಸಮಯದಲ್ಲಿ ಅದರ ಅರಿವು. ಇವತ್ತು ನನಗೂ ನಿಮಗೂ ಒಂದು ಆತ್ಮದ ನಷ್ಟ ಆಗುವಂಥದ್ದು ದೇವರಿಗೆ ಎಂತ ಕಷ್ಟವನ್ನು ಉಂಟು ಮಾಡ್ತದೆ ಅಂತಕ್ಕಂಥ ಅರಿವಿರೋದಿಲ್ಲ. ಅದಕ್ಕಾಗಿ ನಾವು ಇನ್ನೊಬ್ಬರ ಗೊಡವೆಗೆ ಯೋಚನೆ ಮಾಡೋದಿಲ್ಲ, ಅವರ ಬಗ್ಗೆ ನಾವು ಯಾವುದೇ ರೀತಿಯಾದಂತ ಕಾಳಜಿ ಉಳ್ಳವರ ನಮ್ಮ ಜೀವಿತವನ್ನ ನಾವು ನೋಡ್ಕೊಂಡು ಹೋಗ್ತೀವಿ. ಪಕ್ಕದಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಜನರ ಯಾವ ಆಲೋಚನೆಗಳಿಗೂ, ಭಾರಗಳಿಗೂ, ನೋವುಗಳಿಗೂ ನಾವು ಗಮನ ಕೊಡುತ್ತೇವೆ. ಅದರ ದೇವರ ಮಕ್ಕಳು ಈ ಭೂಮಿ ಮೇಲೆ ಸೂರ್ಯಗಿಡವಾಗಿ ಜೀವಿಸಬೇಕಾಗಿ ಇಷ್ಟವಿಲ್ಲದಿರಲಿ ದೇವರ ಯೋಜನೆಯನ್ನು ಪೂರೈಸಬೇಕಾಗ, ದೇವರ ನಾಮದ ಘನತೆಗಾಗಿ ಉಪಯೋಗಿಸಬೇಕು. ಅದಕ್ಕಾಗಿ ಸ್ವಾಮಿ ನಮ್ಮನ್ನ ಕರೆದಿದ್ದಾರೆ ಈ ಭೂಮಿ ಮೇಲೆ. ಆಯಾ ಕಾಲಕ್ಕೆ ಆಯಾ ಸಂದರ್ಭದಲ್ಲಿ ದೇವರ ಯೋಜನೆಯಲ್ಲಿ ನಾವು ಪಾಲ್ಗೊಳ್ಳಬೇಕಾಗ, ದೇವರ ಚಿತ್ತವನ್ನ ನೆರವೇರಿಸಬೇಕಾಗ, ದೇವರ ಕಾಪಾಡುವಿಕೆಯ ಅನುಭವವನ್ನ ಪ್ರತಿಯೊಬ್ಬ ಮಾನವನ ಜೀವಿತದ ತನ್ನ ಸೃಷ್ಟಿಕರ್ತನಾದಂತಹ ದೇವರ ಕೃಪೆಯನ್ನು ಅನುಭವಿಸುವ ಹಾಗೆ ಮಾಡಿ, ಸೃಷ್ಟಿಕರ್ತನು ಯಾರು ಎಂಬುದನ್ನ ಅವರಿಗೆ ತಿಳಿಸಿ, ಸೃಷ್ಟಿಕರ್ತನ ಬಳಿಗೆ ಬಂದು ಸೃಷ್ಟಿಕರ್ತನ ಪಾದದಲ್ಲಿ ಅವರಿಗೆ ಸೃಷ್ಟಿಕರ್ತನು ಮಾಡಿದಂತ ಎಲ್ಲಾ ಉಪಕಾರಗಳಿಗೆ ಕೃತಜ್ಞತೆಯನ್ನ ಸಲ್ಲಿಸುವುದು ಮಾತ್ರವಿಲ್ಲದೆ, ಮುಂದೆ ಆಗುವಂತಹ ದೊಡ್ಡ ಅನಾಹುತಗಳಿಂದ, ಪಾಪದ ಸಂಬಳ ಮರಣದ ಭಯದಿಂದ ಬಿಡಿಸಿ ನಿತ್ಯ ಜೀವಕ್ಕೆ ಸೇರಿಸುತ್ತಾರೆ. ಕೃಪೆಯನ್ನ ದೇವರ ಮಕ್ಕಳು ಈ ಭೂಮಿಗೆ ಚೆಲ್ಲಬೇಕಾಗ, ಈ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬ ಮಾನವನಿಗೆ ದೊರೆಯುವ ಹಾಗೆ ಮಾಡಬೇಕು. ಯೋನನಿಗೆ ಅವಕಾಶ ಸಿಗುತ್ತೆ. ಯೋನನು ಕಷ್ಟದಿಂದ ಕೆಲಸವನ್ನು ಮಾಡ್ತಾನೆ. ಇವತ್ತು ನಮಗೂ ಸಹ ದೇವರ ಸೇವೆ ಮಾಡ್ಬೇಕಾದ್ರೆ ಕಷ್ಟ.
ಸುಲಭ ಏನಲ್ಲ, ಒಂದು ಹೋರಾಟ. ಆದ್ರೂ ಕೂಡ ಅದನ್ನ ನಾವು ಮಾಡ್ಲೇಬೇಕು. ಯಾಕಂತಂದ್ರೆ ನಮ್ಮನ್ನ ಸೃಷ್ಟಿ ಮಾಡಿರೋದಕ್ಕೂ, ನಮ್ಮನ್ನ ಈ ಭೂಮಿ ಮೇಲೆ ಇಟ್ಟಿರುವುದಕ್ಕೂ, ನಮ್ಮಿಂದ ಎದುರು ನೋಡುವಂತದ್ದಕ್ಕೂ ಬೇರೆಯವರಿಗೂ ನಮಗೂ ಅಜಗಜಾಂತರವಾದಂತ ವ್ಯತ್ಯಾಸ. ದೇವರು ನಮ್ಮನ್ನ ವಿಶೇಷವಾಗಿ ಆರಿಸಿಕೊಂಡಿದ್ದಾರೆ. ಕ್ರೈಸ್ತಿಯ ಜೀವಿತ ಈ ಭೂಮಿ ಮೇಲೆ, ಇವನ್ ಪರಲೋಕದಲ್ಲಿ ಸಹ ಅತ್ಯಮೂಲ್ಯವಾದ ಜೀವಿತ. ಅದರಲ್ಲಿ ಪಾಲು ಹೊಂದುವುದೇ ದೇವರ ಮಹಾಕೃಪೆಯಿಂದ ಸಿಗುವಂತ ಮಹಾಸೌಭಾಗ್ಯ. ಯಾಕಂದ್ರೆ ಎಷ್ಟೋ ಜನರು ಅದ್ರ ಬಗ್ಗೆ ಯೋಚನೆ ಇಲ್ಲದೆ ನಾಶ ಆಗ್ತಾರೆ. ಹೇಗೆ ಪ್ರಾಣಿಗಳು, ಪಕ್ಷಿಗಳು ಹುಟ್ಟಿ ಅವು ಗರಿವಿಲ್ಲದೆ ಅವು ನಾಶ ಆಗ್ತಲ್ಲ, ಆ ರೀತಿ ಪ್ರಾಣಿಗಳ ರೀತಿಯಲ್ಲೇ ಬದುಕಿ ದೇವರ ಬಗ್ಗೆ ಯಾವುದೇ ರೀತಿಯಾದಂತಹ ಯೋಚನೆ, ತಿಳುವಳಿಕೆ, ವಿವೇಕ ಇಲ್ಲದೆ ನಾಶವಾಗ್ತದೆ. ಆದ್ರೆ ನಾವು ಆಗಿಲ್ಲ. ಈ ಭೂಮಿ ಮೇಲೆ ಪರಲೋಕದಲ್ಲಿ ನಡೆಯುವಂತಹ ಪ್ರತಿಯೊಂದು ಘಟನೆಗಳ ಬಗ್ಗೆ ನಮಗೆ ಅರಿವಿದೆ, ತಿಳುವಳಿಕೆ, ಹಿಂದೆ ಮುಂದೆ ಈಗ ಏನ್ ನಡೀತದೆ, ಏನಾಗಬಹುದು ಅಂತಕ್ಕಂಥ ಪರಿಜ್ಞಾನ ನಮಗಿದೆ. ಪ್ರತಿಯೊಂದು ಹೆಜ್ಜೆಯನ್ನ ನಾವು ದೃಢವಾಗಿ, ನಿರ್ಮಲವಾದ ರೀತಿಯಲ್ಲಿ ನಾವು ನಮ್ಮ ಜೀವಿತದಲ್ಲಿ ಸರಿಯಾದ ತೀರ್ಮಾನಗಳನ್ನ ತೆಗೆದುಕೊಂಡು ಸರಿಯಾದ ಸ್ಥಳದಲ್ಲಿ ನಮ್ಮ ಹೆಜ್ಜೆ ನೀಡುವುದಕ್ಕೆ ನಮಗೆ ಗೊತ್ತು ಮಾಡುವಂತವನಾಗಿದ್ದ. ಆ ಎಲ್ಲಾ ವಿಷಯಗಳ ಮರ್ಮವನ್ನು ನಮಗೆ ತಿಳಿಸಿದ್ದಾರೆ. ನಾವು ಈ ಭೂಮಿ ಮೇಲೆ ಆತನಿಗೆ ಉಪ್ಪಾಗಿ ಬೆಳಕಾಗಿ ಜೀವಿಸಲು ಪರಲೋಕ ರಾಜ್ಯದ ಮರ್ಮವನ್ನ ನಮಗೆ ತಿಳಿಸಿ, ಅದರ ರಹಸ್ಯವನ್ನ ನಮಗೆ ತಿಳಿಸಿ, ಅದರ ಗುಟ್ಟನ್ನ ನಮಗೆ ಬಿಚ್ಚಿಟ್ಟು ತಿಳಿಯಲಾರದಂತೆ ಈ ಲೋಕದಲ್ಲಿ ಇರ್ತಕ್ಕಂಥ ನಾಶವಾಗುತ್ತಿರುವ ಜನರಿಗೆ ದೇವರ ರಾಜ್ಯದ ಗುಟ್ಟುಗಳನ್ನ ತಿಳಿಸಿ, ದೇವರ ರಾಜ್ಯದ ಮರ್ಮವನ್ನ ತಿಳಿಸಿ, ದೇವರ ಮಹಿಮೆಯನ್ನ ಈ ಭೂಮಿ ಮೇಲೆ ತುಂಬಿ ತುಳುಕುವಂತೆ ಮಾಡುವಂತೆ ದೇವರು ನಮ್ಮನ್ನ ಕರೆದಿದ್ದಾನೆ, ನಮ್ಮನ್ನ ಆಶೀರ್ವದಿಸಿದ್ದಾನೆ. ಒಂದು ವೇಳೆ ನಾವು ಈ ಭೂಮಿ ಮೇಲೆ ದೇವರು ನಮಗೆ ಕೊಟ್ಟಿರುವಂತ ಜವಾಬ್ದಾರಿಕೆಯನ್ನು ನಾವು ಮಾಡದೆ ಹೋದ್ರೆ, ಪ್ರಿಯ ಸಹೋದರ ಸಹೋದರಿಯರ, ಈ ಭೂಮಿ ಮೇಲೆ ಎಷ್ಟೋ ಆತ್ಮಗಳು ಪಾಪದ ತಾಪದಿಂದ ನಾಶವಾಗ್ತವೆ. ಅದು ದೇವರಿಗೆ ಇಷ್ಟೇ ಅಲ್ಲ. ಕನಿಕರವುಳ್ಳಂತ ದೇವರು ನಮ್ಮ ಮುಖಾಂತರವಾಗಿ ಯಾವ ಕಾರ್ಯಕ್ಕಾಗಿ ಈ ಭೂಮಿ ಮೇಲೆ ನಮ್ಮನ್ನು ಕಳಿಸಿದ್ದಾನೋ ಆ ಕೆಲಸವನ್ನು ನಾವು ಮಾಡಿ ಮುಗಿಸುವಾಗ ದೇವರು ನಮ್ಮನ್ನು ಸೃಷ್ಟಿಸಿದ್ದಕ್ಕಾಗಿ ಹೆಮ್ಮೆ ಪಡ್ತಾನೆ, ಸಂತೋಷ ಪಡ್ತಾನೆ. ಮತ್ತು ನಾವು ಆತನ ಯೋಜನೆಯನ್ನ ಪೂರೈಸೋದಕ್ಕಾಗಿ ವಿಶೇಷವಾದಂತ ಪ್ರತಿಫಲವನ್ನ ದೇವರು ನಮಗೆ ಕೊಡ್ತಾನೆ. 12 ಕುಲಗಳ ಜೊತೆಯಲ್ಲಿ ಸೇರಿ 12 ಸಿಂಹಾಸನಗಳ ಜೊತೆಯಲ್ಲಿ ಕೂತ್ಕೊಳ್ಳುವಂತವರ ಅವರ ಪಕ್ಕದಲ್ಲಿ ಕೂತ್ಕೊಳ್ಳುವಂತ ಸೌಭಾಗ್ಯವನ್ನು ಕೊಡ್ತಾನೆ, ಮಹಿಮೆಯ ಕಿರೀಟವನ್ನ ಕೊಡ್ತಾನೆ. ಇದು ನಮಗ್ ಗೊತ್ತು, ಬೇರೆಯವ್ರಿಗೆ ಗೊತ್ತು. ಮುಂದೆ ಸಿಗುವಂತ ಎಲ್ಲಾ ಲಾಭ ಎಷ್ಟು ಉನ್ನತವಾದದ್ದು ಎಂಬುದನ್ನ ನಾವು ತಿಳ್ಕೊಂಡಿದ್ದೀವಿ. ಯಾಕಂದ್ರೆ ದೇವರು ವಾಕ್ಯ ನಮ್ಗೆ ತಿಳಿಸಿದೆ, ಅದ್ ನಾವು ಕಲ್ತಿದ್ದೇವೆ. ಎಲ್ಲ ಗೊತ್ತಿದ್ದು ಏನೋ ಮಾಡ್ಲಿಲ್ಲ ಅಂತಂದ್ರೆ ಆಗುವಂತ ನಷ್ಟ ಎಂಥದ್ದು ಸ್ವಲ್ಪ ಹೊತ್ತು ನಾವು ಊಹಿಸ್ಕೊಳ್ಳೋಣ. ಬೆಳಗಿನ ಜಾವದಲ್ಲಿ ದೇವರು ನಮ್ಮ ಎಚ್ಚರಪಡಿಸ್ತಾರೆ. ನಿಮಗ್ ಕೊಟ್ಟಿರ್ತಕ್ಕಂಥ ಸ್ವಾಸ್ಥ್ಯವನ್ನು ನೀವು ಕಳ್ಕೊಳ್ತೀರ. ಅವ್ರೇನೋ ತಿಳಿದೆ ನಾಶ ಆಗ್ತಾ ಇದ್ದಾರೆ. ಆದ್ರೆ ನಿಮ್ಗೆಲ್ಲ ಗೊತ್ತಿದ್ದು ಕೂಡ ಅದನ್ನ ನೀವು ಅನೇಕ ಸಾರಿ ಅನೇಕ ಕ್ರೈಸ್ತರು, ಬಹಳ ಜನ ಕ್ರೈಸ್ತರು ಇಂಥ ಮೂರ್ಖತನದಲ್ಲಿ ಬಿದ್ದು ಹೋಗಿ ದೇವರ ಸೇವೆಯಲ್ಲಿ ನಾವು ಮಾಡಬೇಕಾದಂತ ದೇವರ ಕೆಲಸವನ್ನ ನಿರ್ಲಕ್ಷಿಸ್ತಾರೆ. ಯೋಚನೆನೇ ಮಾಡೋದು, ಅದ್ರ ಗೊಡವೆಗೆ ಹೋಗೋದು, ಅದ್ರ ಬಗ್ಗೆ ಯಾವುದೇ ರೀತಿ ಕಾಳಜಿ ಇಲ್ಲ. ನರ ಪ್ರಾಣಿಗಳಂತೆ ಅವರು ಈ ಭೂಮಿ ಮೇಲೆ ಬಂದು ಹೋಗ್ತಾರೆ. ಆದ್ರೆ ಎಚ್ಚರವಾಗಿದ್ದು ಪ್ರಾರ್ಥಿಸುವಂತೆ ಈ ಕಾರ್ಯಕ್ರಮದ ಮುಖಾಂತರವಾಗಿ ಈ ಲೋಕಕ್ಕೆ ಇನ್ನೊಂದು ವಿಶೇಷವಾದಂತ ಸಂದೇಶವನ್ನ ವಿಶೇಷವಾಗಿ ದೇವರು ಆರಿಸಿಕೊಂಡಂತ ದೇವರ ಮಕ್ಕಳಿಗೆ ಕಳಿಸಬೇಕಾಗಿದೆ. ಕರ್ತನಲ್ಲಿ ನಿಮಗೊಂದು ಉದ್ದೇಶವಿದೆ. ಆ ಉದ್ದೇಶವು ಉನ್ನತೋನ್ನತನಾದಂತ ದೇವರ ಸನ್ನಿಧಾನದಲ್ಲಿ ನಿಮಗಾಗಿ ಬಚ್ಚಿಟ್ಟಿರುವಂತ ನಿತ್ಯ ಜೀವದ
ಬಹುಮಾನದ ಪ್ರತಿಫಲ ಹೊಂದಿದೆ, ಅದನ್ನ ಕಳ್ಕೋಬೇಡ. ಅದಕ್ಕಾಗಿ ಭೂಮಿ ಮೇಲೆ ಪ್ರಯಾಸ ಪಡ್ರಿ, ಅದನ್ನ ಪಡೆದುಕೊಳ್ಳ್ರಿ. ಅದರಿಂದ ಸಿಗುವಂತ ಸ್ವಾಸ್ಥ್ಯ ಈ ಭೂಮಿ ಮೇಲೆ ಯಾರಿಗೂ ಅಂತ ಸ್ವಾಸ್ಥ್ಯವನ್ನ ನಿಮಗಾಗಿ ಬಚ್ಚಿಟ್ಟಿರುವಾಗ ಈ ಭೂಮಿ ಮೇಲೆ ಅದರ ಕಡೆ ತಿರುಗಿ ನೋಡದೆ ನೀವು ಇರೋದಾದ್ರೆ ಅದರಿಂದ ಆಗುವಂತ ನಷ್ಟ ಕೇವಲ ನಿಮಗಾಗಿ ಮಾತ್ರವಲ್ಲ, ಆ ಆ ಒಂದು ಉನ್ನತವಾದಂತ ಸೌಭಾಗ್ಯವನ್ನ ದೇವರು ಪರಲೋಕ ರಾಜ್ಯದಲ್ಲಿ ಬಚ್ಚಿಟ್ಟು ಕೂಡ ಅದನ್ನ ನಾವು ಪಡ್ಕೊಳ್ಳದೆ ಹೋದ್ರೆ ಅದು ಪರಲೋಕಕ್ಕೆ ಒಂದು ನಷ್ಟವಾಗುತ್ತೆ. ಅದನ್ನ ದೇವರು ಇಷ್ಟಪಡೋದೆ. ಅದಕ್ಕಾಗಿ ಈ ಕೊನೆ ಕಾಲದಲ್ಲಿ ತೀವ್ರವಾಗಿ ದೇವರ ಮಕ್ಕಳಿಗೆ ಈ ಸಂದೇಶವನ್ನು ಕಳಿಸಿ ದೇವರ ನಾಮದ ಘನತೆಗಾಗಿ ದೇವರ ಸೇವೆಯಲ್ಲಿ ತಮ್ಮನ್ನು ಒಪ್ಪಿಸಿಕೊಳ್ಳುವುದಕ್ಕಾಗಿ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಗಳನ್ನ ದೇವರು ಎಚ್ಚರಪಡಿಸಿ ಅವರನ್ನ ತನ್ನ ಸೇವೆಯಲ್ಲಿ ಉಪಯೋಗಿಸಿಕೊಳ್ಳುವುದಕ್ಕಾಗಿ ಮತ್ತೊಮ್ಮೆ ತನ್ನ ಕೃಪೆಯನ್ನ ವಿಶೇಷವಾಗಿ ದಯಪಾಲಿಸುವುದು. ಬೆಳಿಗ್ಗೆ ಸ್ವಾಮಿ ನಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಈ ಕಾರ್ಯಕ್ರಮದ ಮುಖಾಂತರವಾಗಿ ಅನೇಕರಿಗೆ ಸಂದೇಶವನ್ನು ತಿಳಿಸ್ತಾರೆ. ನನ್ನ ಸೃಷ್ಟಿಯಲ್ಲಿ ಈ ಭೂಮಿ ಮೇಲೆ ನೀವು ಒಂದು ಸಣ್ಣ ಸೋರೆ ಗಿಡ, ಆದರೆ ನಿಮ್ಮಿಂದ ಆಗುವಂತ ಅದ್ಭುತ ಈ ಭೂಮಿ ಮೇಲೆ ಸದಾ ಕಾಲ ನೆನಪಿನಲ್ಲಿರುವಂತ ಅದ್ಭುತವಾಗುತ್ತದೆ. ಒಂದ್ ವೇಳೆ ನೀವು ನನ್ನ ಆಲೋಚನೆಯನ್ನು ಅರ್ಥರೆ, ನನ್ನ ಮಾರ್ಗಗಳನ್ನು ಅರಿತರೆ, ನನ್ನ ಭಾವನೆಗಳಿಗೆ ಸ್ಪಂದಿಸಿದರೆ, ನನ್ನ ಜೊತೆಯಲ್ಲಿ ನಿರಂತರವಾಗಿ ನೀವು ನನಗಾಗಿ ಮಾಡಿದಂತ ಉಪಕಾರಗಳಿಗೆ ನಾನು ನಿಮಗೆ ಪ್ರತಿಯಾಗಿ ಕೊಡುವಂತ ಉಪಕಾರವನ್ನ ನೀವು ಅನುಭವಿಸ್ತೀರಿ. ನಿಮ್ಮನ್ನ ಸೃಷ್ಟಿಸಿದಕ್ಕಾಗಿ ಈ ಭೂಮಿ ಮೇಲೆ ನಿಮ್ಮ ಜೊತೆಯಲ್ಲಿ ನಾನಿದ್ದು ನಿಮ್ಮನ್ನ ನಡೆಸಿದಕ್ಕಾಗಿ ನಾನು ಸಂತೋಷಿಸ್ತೇನೆ. ಆ ಸಂತೋಷದ ದಿನಗಳನ್ನ ದೇವರು ಅನುಭವಿಸುವಂತೆ ಮಾಡುವಂತ ಕೃಪೆಯನ್ನ ದೇವರು ನಮಗೆ ಕೊಡ್ತಾನೆ. ಅದಕ್ಕಾಗಿ ಈ ಬೆಳಗ್ಗೆ ನಮ್ಮನ್ನು ಒಪ್ಪಿಸಿಕೊಟ್ಟು ಈಗೋ ಇದ್ದೇನೆ, ನನ್ನನ್ನು ಉಪಯೋಗಿಸು, ಈ ಪ್ರಾರ್ಥನೆಯನ್ನು ಮಾಡಬೇಕಾಗಿ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿ ಜೀವಿತದಲ್ಲಿ ಇಂಥ ಒಂದು ಆತ್ಮನ ಆಲೋಚನೆ, ಇಂಥ ಒಂದು ದೇವರ ಕರೆಯುವಿಕೆಯನ್ನು ಅರ್ಥ ಮಾಡಿಕೊಂಡು ದೇವರ ಕೃಪಾಸ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟು, ಸ್ವಾಮಿ ಇವತ್ತು ನನ್ನನ್ನ ಉಪಯೋಗಿಸು, ನಿನ್ನ ನಾಮವನ್ನು ಮಹಿಮೆಪಡಿಸು ಎಂಬುದಾಗಿ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯ ಜೀವಿತದಲ್ಲಿ ಒಂದು ಅನುಭವ ಆಗುವಂತೆ ದೇವರು ಕಾರ್ಯ ಮಾಡಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿ ದೇವರ ವಾಕ್ಯವನ್ನು ಆಶೀರ್ವಾದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಹಿರಿಯರಿದ್ದಾರೆ, ಪ್ರಾರ್ಥನೆ ಮಾಡ್ಬೇಕೆಂದ ಕೇಳ್ಕೊಳ್ತೀನಿ. ಪ್ರಾರ್ಥನೆ ಮಾಡ್ಬೇಕಂತ ವಿಷಯ, ಯಾವಾಗಲೂ ಕಷ್ಟದಲ್ಲಿ ಕಾಯಿಲೆಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಅನಾಥ ಮಕ್ಕಳಿಗಾಗಿ, ಬಡವರಿಗಾಗಿ, ವಿಧವೆಯರಿಗಾಗಿ ಪ್ರಾರ್ಥನೆ ಮಾಡೋಣ. ಅನೇಕ ಕುಟುಂಬಗಳು ಅನೇಕ ರೀತಿಯಲ್ಲಿ ತಾವು ನೆನೆಸದ ರೀತಿಯಲ್ಲಿ ಸಂಕಷ್ಟಗಳನ್ನ ಎದುರಿಸ್ತಾರೆ. ಅದಕ್ಕಾಗುವಂತ ಒಂದು ತೊಂದರೆ ಅಥವಾ ಒಂದು ಸಮಸ್ಯೆ, ನಿರ್ಲಕ್ಷ್ಯ. ಪ್ರಯಾಣ ಮಾಡುವಾಗ ಅನೇಕರು ಒಂದು ಸಣ್ಣ ನಿರ್ಲಕ್ಷ್ಯದಿಂದ ತಾವು ಜೀವ ಕಳ್ಕೊಳ್ಳೋದಲ್ಲದೆ ತಮ್ಮ ಹಿಂದೆ ಇರ್ತಕ್ಕಂಥ ಅನೇಕರ ಜೀವಗಳನ್ನ ನಾಶ ಮಾಡುತ್ತಾರೆ. ಅಪಾಯ, ಅಪಘಾತಗಳು. ಈ ಕೊನೆ ಕಾಲದಲ್ಲಿ ವಾಹನದ ವೇಗಗಳನ್ನ ಸೈತಾನನು ಹೆಚ್ಚಿಸಿರುವುದರಿಂದ, ಅನುಕೂಲಗಳು ಜಾಸ್ತಿ ಆಗಿರೋದ್ರಿಂದ ಇವತ್ತು ಪ್ರತಿಯೊಬ್ಬನ ಕೈಗೂ ಎಲ್ಲವೂ ಸುಲಭವಾಗಿ ಎಟಗುವಂತೆ ಕಾರ್ಯ ಆಗಿರೋದ್ರಿಂದ ಜೀವ ಬಲಿದಾನವಾಗುತ್ತದೆ. ಪ್ರತಿಯೊಂದು ಜೀವವನ್ನ ದೇವರು ಕಾಯ್ಬೇಕ. ಒಂದು ದುಡಿಯುವಂತ ಆತ್ಮ, ಒಂದು ಕೈ ಹೋಗ್ಬಿಟ್ರೆ ಆ ಕುಟುಂಬದಲ್ಲಿ ದೊಡ್ಡ ನಷ್ಟವನ್ನು ಅನುಭವಿಸ್ಬೇಕು. ಅದಕ್ಕಾಗಿ ದೇವರು ಎಲ್ಲಾ ವಿಷಯದಲ್ಲಿ ಜನರನ್ನ ಹತೋಟಿಯಲ್ಲಿ ಇಟ್ಟು ಇಂಥ ಅಪಾಯ ಅಪಘಾತಗಳಿಂದ ಜನರನ್ನ ತಪ್ಪಿಸಿ ತನ್ನ ಕಡೆಗೆ ತಿರುಗಿಕೊಳ್ಳುವಂತ, ತನ್ನ ಸೃಷ್ಟಿಕರ್ತನಾದಂತ ದೇವರನ್ನ ಆರಾಧಿಸುವಂತ ಕೃಪೆಯನ್ನ, ಆಯುಷ್ಕಾಲಗಳನ್ನು ಕೊಟ್ಟು ಬದುಕುವಾಗಿ ದೇವರು ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡಬೇಕು. ನಮ್ಮ ದೇಶಕ್ಕಾಗಿ, ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಕ್ರೈಸ್ತರಿಗಾಗಿ, ಕ್ರೈಸ್ತ ವಿಶ್ವಾಸಿಗಳ ಬದುಕಿನಲ್ಲಿ ದೇವರ ಯೋಜನೆ ಸಂಪೂರ್ಣವಾಗುವುದಕ್ಕಾಗಿ, ದೇವರ ಆತ್ಮನ ನಡೆಸಬೇಕಾಗಿ, ಸಭೆಗಳ ಅಭಿವೃದ್ಧಿಗಾಗಿ, ಸಭೆಗೆ ಬೇಕಾದಂತ ಎಲ್ಲ ಆತ್ಮೀಯ ವರಗಳಿಗಾಗಿ, ಆಶೀರ್ವಾದಗಳಿಗಾಗಿ, ಆತ್ಮನ ಪ್ರೇರಣೆಗಳಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಅವಕ್ಕೆ ನಮ್ಮ ಮಧ್ಯದಲ್ಲಿ
ಹಿರಿಯರಂತ ಲೋಕೇಶ್ ಇದ್ದೀರಾ? ಇಲ್ಲ ಅಂತಂದ್ರೆ ಹಾಗೆ ಗೋ ಹಿರಿಯರಂತ ಪ್ರೇಮ ಸರ್ ಅಂತ ನೀವು ಪ್ರಾರ್ಥನೆ ಮಾಡ್ಬೇಕು ಇದಕ್ಕೆ. Yes, Pastor. Let us pray. Oh, gracious Heavenly Father, we thank you once again, my Lord, for adding one more day in our lives. Lord, we thank you for all the blessings that we have received, my Lord. Thank you for a good night's sleep, Lord, helping us to get up early in the morning, my Lord, and to come to your feet. Lord, we see many people are perishing, my Lord. We see people suffering in the hospitals. We see people suffering, my Lord, around us. But Lord, we thank you for keeping us safe, blessing our families, my Lord, and keeping us away from harms and dangers. Lord, we thank you for the verses, my Lord, that we are hearing every day in the morning. Lord, please bless these words. Bless your servant, Pastor M. Raju, and his family, my Lord, as he has taken the burden of sharing your words, my Lord, as declared in the gospel, to go and preach his words to the last place on this earth, my Lord. Accordingly, my Lord, as far as possible, as your servants are trying to do their best to share your words, my Lord, to the people on this earth who are perishing. Lord, please be with them. Bless them abundantly, my Lord. Give them good health. Lord, pour your wisdom from above and provide them with all the necessaries, my Lord, to facilitate these programs, to run this program smoothly and efficiently, my Lord. Lord, we humbly pray that many more such pastors come forward, my Lord, to share your words, as we are the chosen people as seen in the scriptures. So Lord, please help us to be a light and the salt on this earth, my Lord. Let the people, bless our God, seeing our actions and our lifestyle, my Lord. Let us be a light and the salt to the people who may come across, to all our neighbors, and to all the human mankind, my Lord. Lord, thank you for keeping us safe and away from all the harms and dangers, my Lord. We thank you for protecting our families wherever they're there. And Lord, especially pray for all the Christ children's, my Lord. Please be with them. As Jonah had a bottle guard, a shadow of a bottle guard, my Lord. Let us as a Christians be a shadow to the people on this earth. Lord, continue to bless us. Help us, my Lord, and strengthen us to be fruitful and to have all the qualities of Christ, my Lord, so that we shall be blessed. The people around us also shall be blessed, my Lord. Lord, you know, my Lord, the problems that we are facing. You know everything, my Lord. Nothing is hid from you. So, Lord, please, we as a children of yours, my Lord, family of Christ, please help us to overcome all this ups and downs in our life, my Lord.
And please see that we shall be a good soldier of Christ and share your words, my Lord, to the Gentiles, whereas to all the mankind, my Lord, on this earth. Lord, I especially pray for the orphans. Please be with them. Bless the orphanages that is being run by my Lord on this earth. Please provide them with the financial help, and my Lord, to provide food, clothing, and shelter to the people, to the orphans residing in that places. Further, I pray for the accidents that are being taken place on this earth because of over and excess speeding, my Lord, as they are spoiling their life as well as taking others' life too. Pray, my Lord, that please have control on the people that are traveling, my Lord. Please bless them in their journeys, and please see that they are safe and move safely on the roads. We pray for our country, my Lord, especially the children of yours, whom you said that we are the chosen people, my Lord. Lord, please bless us. Bless all our family members, wherever they are there, my Lord. Please help us, help them also to be with you, to be connected with you, my Lord. I submit especially Pastor M. Raju and his family. Give him good health. Bless his children, daughter-in-laws, and grandchildren in a special way, my Lord. And please see that they are a great helpful hand for the pastor to fulfill all his desires with regards to this ministry. Further, Lord, we pray that as a servant is planning lesson studies, start the lesson studies shortly. Lord, please provide him, my Lord, with all the necessities that is required to start the Sabbath school lesson studies, my Lord, so that many will be blessed and we shall learn many more verses and your words, my Lord, every day evening. Lord, I submit all the participants who are board on here to your mighty hands, my Lord. Please be with them, guide them, my Lord, and lead them. And fill them with your Holy Spirit, my Lord. I submit myself and my entire family members. Please be with them, my Lord. Give them good health and provide them with all the facilities that is required to run their families. Yes, my Lord, thank you once again for being with us. Bless us, my Lord, lead us and guide us. Especially pray for the government that is going to be formed, my Lord. Let your will be done and not theirs, my Lord. You know better that which government, which party shall be helpful for this country. So accordingly, my Lord, please see that the appropriate government is formed in India. Once again, Lord, I submit myself and the entire congregation, especially Pastor M. Raju and his family, to your mighty hands, my Lord. I pray in the precious name of Jesus Christ. Amen. Amen. Amen.
ಉತ್ತಮವಾದಂತ ಪ್ರಾರ್ಥನೆಗಾಗಿ ಹಿರಿಯರಾದಂತ ಪ್ರೇಮ ಸಾರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಮುಕ್ತಾಯದ ಪ್ರಾರ್ಥನೆಗೆ ಹೋಗೋಣ. ವಿಶೇಷವಾಗಿ ಪ್ರಾರ್ಥನಾ ವಿಜ್ಞಾಪನೆಗಳಿದ್ರೆ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಓಕೆ, ಪ್ರಾರ್ಥನೆ ಮಾಡಿಕೊಳ್ಳ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ನಿನ್ನ ಪ್ರೀತಿ, ಕೃಪೆ, ದಯೆ, ಕರುಣೆಗಳಿಗಾಗಿ ಸ್ತೋತ್ರ. ನಿನ್ನ ಮಕ್ಕಳಾದ ನಮ್ಮನ್ನ ಈ ಭೂಮಿ ಮೇಲೆ ವಿಶೇಷವಾಗಿ ನಿನ್ನ ಕೃಪೆಯ ಹಸ್ತದ ಪರಾಂಬರಿಕೆಯಲ್ಲಿ ನಮ್ಮನ್ನ ನಡೆಸುತ್ತಾ ಬರುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ. ನಿನ್ನ ನಾಮದ ಘನತೆಗಾಗಿ ನಮ್ಮನ್ನ ಉಪಯೋಗಿಸುತ್ತಾ ನೀನು ಮಹಿಮೆ ಹೊಂದುತ್ತಾ ಬರುತ್ತಿರುವುದಕ್ಕಾಗಿ ನಿನ್ನನ್ನು ಕೊಂಡಾಡ್ತೇನೆ. ನಿನ್ನ ಉನ್ನತವಾದಂತ ಯೋಜನೆಯಲ್ಲಿ ನಾವು ಪಾಲು ಹೊಂದುವಂತ ಕೃಪೆಯನ್ನ ನಮಗೆ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ. ಈ ಲೋಕದಲ್ಲಿ ಸ್ವಾಮಿ, ಮಿಕ್ಕಾದ ಎಲ್ಲರಿಗಿಂತ ನಾವು ವಿಶೇಷವಾಗಿ ನಿನ್ನ ನಾಮವನ್ನು ಘನಪಡಿಸಲು, ನಿನ್ನನ್ನು ಸ್ತುತಿಸಲು, ನಿನ್ನನ್ನು ಕೊಂಡಾಡಲು, ನಿನ್ನನ್ನು ಆರಾಧಿಸಲು ಸ್ವಾಮಿ, ಈ ಆರಾಧನೆಯ ವೈಭವಗದ ಮುಖಾಂತರವಾಗಿ ಸ್ವಾಮಿ, ಈ ಭೂಮಿಯು ಅದರ ಆಶೀರ್ವಾದವನ್ನ ಪಡ್ಕೊಳ್ಳುವಂತೆ ಕಾರ್ಯ ಮಾಡುತ್ತಾ ಬಂದಿದ್ದಿ ಸ್ವಾಮಿ. ಇದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮ ರಕ್ಷಕನು ನಿನ್ನ ಮದುಮಗನಾಗಿರುವಂತ ನಜರೀತನ ಯೇಸು ಕ್ರಿಸ್ತನ ಮುಖಾಂತರವಾಗಿ ನಿನ್ನ ಉನ್ನತೋನ್ನತವಾದಂತ ಅಗಮ್ಯವಾದ ಉತ್ತಮೋತ್ತಮವಾದ ಗುಣ ಸ್ವಭಾವಗಳನ್ನ ಕ್ರೈಸ್ತಿಯ ಜೀವಿತದಲ್ಲಿ ದೇವ ಮಂದಿಗೆ ನೀನು ಕೊಟ್ಟಿದ್ದಿ. ಇದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಸೂರ್ಯನಿಂದ ಬರುವಂತ ಬೆಳಕಿನ ಕಿರಣದ ಹಾಗೆ ನಿನ್ನ ಅಗಮ್ಯವಾದ ಉನ್ನತವಾದಂತ ಉತ್ತಮವಾದಂತ ಗುಣ ಸ್ವಭಾವಗಳು ಈ ಭೂಮಿಗೆ ಬೆಳಕಾಗಿ ಹರಿದು ಹೋಗಬೇಕಾಗಿದೆ ಸ್ವಾಮಿ. ಕತ್ತಲೆಯಲ್ಲಿ ವಾಸಿಸುತ್ತಿರುವ, ಲೋಕದ ಕಟ್ಟ ಕಡೆಯಲ್ಲಿ ಬದುಕುತ್ತಿರುವ ಪ್ರತಿಯೊಬ್ಬ ಶ್ರೀ ಸಾಮಾನ್ಯನ ಜೀವಿತಕ್ಕೆ ನಿನ್ನ ವಾಕ್ಯದ ಬೆಳಕು ಸ್ವಾಮಿ, ನಿನ್ನ ಅಮೂಲ್ಯವಾದಂತ ಹಿತವಾದಂತ ಪ್ರೀತಿಯ ಗುಣದ ಮುಖಾಂತರವಾಗಿ ಹುಟ್ಟಬೇಕಾಗಿದೆ ಕರ್ತನೆ. ಆ ಪ್ರೀತಿಯನ್ನ ಸ್ವಾಮಿ ನಿನ್ನ ಮಕ್ಕಳಾದ ನಮ್ಮ ಜೀವಿತದಲ್ಲಿ ತುಂಬಿ ಈ ಲೋಕಕ್ಕೆ ಅದನ್ನ ಸ್ವಾಮಿ ನಾವು ದಾರಿ ಎರೆಯುವ ಹಾಗೆ ನಮ್ಮನ್ನ ನೀನು ಉಪಯೋಗಿಸುವುದಕ್ಕಾಗಿ ಮನಸ್ಸು ಮಾಡೋದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಎಷ್ಟೋ ಕ್ರೈಸ್ತ ವಿಶ್ವಾಸಿಗಳು ನೀನು ಅವರ ಬದುಕಿನಲ್ಲಿ ತುಂಬಿರುವಂತ ಈ ಉನ್ನತವಾದಂತ ಗುಣ ಸ್ವಭಾವಗಳ ಪರಿವೇ ಇಲ್ಲದೆ ಬದುಕುತ್ತಿದ್ದಾರೆ ಸ್ವಾಮಿ. ಅವರ ಆಯುಷ್ಕಾಲಗಳು ನಷ್ಟವಾಗುತ್ತಿವೆ, ವ್ಯರ್ಥವಾಗುತ್ತಿವೆ ಸ್ವಾಮಿ. ನೀನು ಅವರಿಗಾಗಿ ಮುಚ್ಚಿಟ್ಟಿರುವಂತ ಉನ್ನತವಾದಂತ ಆಶೀರ್ವಾದಗಳನ್ನ ಸ್ವಾಮಿ ಅವರು ತಿಳಿಯದವರಾಗಿದ್ದಾರೆ, ಅರಿಯದವರಾಗಿದ್ದಾರೆ. ಕತ್ತಲೆಯವರ ಜೊತೆಯಲ್ಲಿ ಕತ್ತಲೆಯಲ್ಲಿ ಬದುಕುತ್ತಿದ್ದಾರೆ ಸ್ವಾಮಿ. ನಿನ್ನ ಕೃಪೆ ಇರಲಿ, ನಿನ್ನ ವಿಶೇಷವಾದಂತ ದಯೆ ನಿನ್ನ ಮಂದೆ ಮೇಲೆ ಇರಲಿ ಸ್ವಾಮಿ. ಕ್ರೈಸ್ತಿಯ ಜೀವಿತ ಈ ಭೂಮಿ ಮೇಲೆ ಶ್ರೇಷ್ಠವಾದಂತ ಜೀವಿತವಾಗಿದೆ. ಪರಲೋಕವನ್ನು, ಭೂಮಿಯನ್ನು ಸ್ವಾಮಿ ಒಂದು ಮಾಡುವಂತ ಜೀವಿತವಾಗಿದೆ ಸ್ವಾಮಿ. ನಾಶನದಲ್ಲಿರುವಂತ ಕೋಟಿ ಕೋಟಿ ಆತ್ಮಗಳು ನಿನ್ನ ಸನ್ನಿಧಾನದಲ್ಲಿ ಕರ್ತನೆ ಆಗಬಹುದಾದಂತ ಅನಾಹುತದಿಂದ ತಪ್ಪಿಸಿಕೊಂಡವರಾಗಿ ನಿನ್ನ ಪರಲೋಕ ರಾಜ್ಯದಲ್ಲಿ ನಿತ್ಯ ಜೀವವನ್ನ ಅನುಭವಿಸುವಂತ ಕೃಪೆಯನ್ನ ಪಡೆಯುವಂತ ಜೀವಿತವಾಗಿದೆ ಸ್ವಾಮಿ. ಅಂತ ಉನ್ನತವಾದಂತ ಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಪ್ರತಿಯೊಬ್ಬ ಮಾನವರಿಗೂ ಸತ್ಯದ ಸ್ವಾರ್ಥಿಯು ಸಾಲಲ್ಪಡುವಂತೆ, ಪ್ರತಿಯೊಬ್ಬ ಮಾನವನು ತನ್ನ ಪಾಪದ ಬಲೆಯಿಂದ ತಪ್ಪಿಸಿಕೊಂಡು ಕರ್ತನೆ ನಿತ್ಯ ಜೀವದ ನಿರಂತರವಾದಂತ ಸೌಭಾಗ್ಯದಲ್ಲಿ ಸೇರ್ಲಿಕ್ಕಾಗುವಂತೆ ನಿನ್ನ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ಆ ಕೃಪೆಯ ಕಾಲ ಮುಗಿಯುವುದರೊಳಗಾಗಿ ಮುಟ್ಟಬೇಕಾದಂತ ಪ್ರತಿಯೊಂದು ಆತ್ಮಕ್ಕೂ ಪರಲೋಕ ರಾಜ್ಯದ ಸ್ವಾರ್ಥಿಯು ಸಾರಲ್ಪಡುವಂತೆ, ಅರ್ಥವಾಗಬೇಕಾದಂತ ಪ್ರತಿಯೊಂದು ಹೃದಯವು ಸತ್ಯವನ್ನ ಅರ್ಥ ಮಾಡಿಕೊಳ್ಳಲಿಕ್ಕಾಗುವಂತೆ, ರಕ್ಷಿಸಲ್ಪಡಬೇಕಾದಂತ ಪ್ರತಿಯೊಂದು ಆತ್ಮವು ರಕ್ಷಿಸಲ್ಪಟ್ಟು ನಿತ್ಯ ಜೀವವನ್ನು ಹೊಂದಿಕೊಳ್ಳುವಂತೆ ಕಾರ್ಯ ಮಾಡು ಸ್ವಾಮಿ. ಅದಕ್ಕಾಗಿ ಸೋರೆ ಗಿಡದ ಹಾಗೆ ಸಭೆಯನ್ನ ಈ ಭೂಮಿ ಮೇಲೆ ಇಟ್ಟಿದೆ ಸ್ವಾಮಿ. ಅನೇಕರ ಜೀವಿತದಲ್ಲಿ ನೆಮ್ಮದಿಯನ್ನು, ಸಂತೋಷವನ್ನು, ತೃಪ್ತಿಯನ್ನು, ನಿನ್ನ ಪ್ರೀತಿಯನ್ನು ಅನುಭವಿಸುವಂತ ಕೃಪೆಯನ್ನ ಸಭೆಗೆ ಕೊಟ್ಟಿದೆ ಕರ್ತನೆ. ಈ ಉನ್ನತವಾದ ಸೇವೆ ಮಾಡುವ ಹಾಗೆ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯು ತನ್ನನ್ನ ಸಂಪೂರ್ಣವಾಗಿ ನಿನ್ನ ಕೃಪಾ ಹಸ್ತಕ್ಕೆ ಒಪ್ಪಿಸಲ್ಪಟ್ಟು
ನಿನ್ನ ಆತ್ಮನಿಂದ ನಡೆಸಲ್ಪಟ್ಟು ತನಗೆ ಸಿಗಬೇಕಾದಂತ ನಿತ್ಯವಾದ ಸ್ವಾಸ್ಥ್ಯದ ಬಾಧ್ಯತೆಯನ್ನ ನಿಶ್ಚಯವಾಗಿ ಪಡೆದುಕೊಳ್ಳುವಂತೆ ಸಹಾಯ ಮಾಡು ಸ್ವಾಮಿ. ಬಡವರನ್ನ, ಅನಾಥರನ್ನ, ವಿಧವೆಯರನ್ನ ನಿನ್ನ ಕೃಪಾಸ್ತುತಿಸ್ತೇನೆ. ಅವರ ಸಂಕಷ್ಟಗಳಲ್ಲಿ ನೀನು ಭಾಗಿಯಾಗಿದ್ದುಕೊಂಡು ಅವರ ಕಷ್ಟಗಳನ್ನ ಪರಿಹರಿಸು. ನೆಮ್ಮದಿಯ ಕಾಲಗಳನ್ನು ಒದಗಿಸಿಕೊಡು. ನಿನ್ನನ್ನು ಆರಾಧಿಸುವಂತ ಸೌಭಾಗ್ಯ ಕೊಡು ಸ್ವಾಮಿ. ಇವತ್ತಿನ ದಿನಮಾನಗಳಲ್ಲಿ ಸ್ವಾಮಿ, ಯವನಸ್ಥ ಮಕ್ಕಳು ಕರ್ತನೆ ಅವಸರದಿಂದ ವಾಹನಗಳನ್ನ ಓಡಿಸುವಾಗ ನಿಷ್ಕಾರಣವಾಗಿ ತಮ್ಮ ಜೀವವನ್ನ ಕಳೆದುಕೊಳ್ತಿದ್ದಾರೆ ಸ್ವಾಮಿ. ಇದೊಂದು ಕುಟುಂಬಕ್ಕೆ ದೊಡ್ಡ ಭರಿಸಲಾರದಂತ ನಷ್ಟಗಳಾಗಿವೆ ಸ್ವಾಮಿ. ಅನೇಕ ಬೆಲೆ ಬಾಳುವಂತ ಆತ್ಮಗಳನ್ನ ಪ್ರಯಾಣದಲ್ಲಿ ಅಪಘಾತಗಳಿಂದ ಕುಟುಂಬಗಳು ಕಳೆದುಕೊಳ್ಳುತ್ತಿವೆ ಸ್ವಾಮಿ. ಕರ್ತನೆ ನಿನ್ನ ಕೃಪೆಯಲ್ಲಿ ಸ್ವಾಮಿ, ಒಂದು ಜೀವಕ್ಕಾಗಿ ನೀನು ಪರಲೋಕ ರಾಜ್ಯವನ್ನ ತ್ಯಜಿಸಿ ಕಲ್ವಾರಿ ಶಿಲುಬೆ ಮೇಲೆ ಸ್ವಾಮಿ ಪಟ್ಟಂತ ಪ್ರಯಾಸವನ್ನ ನೆನಪು ಮಾಡುತ್ತೋ ಸ್ವಾಮಿ. ಪ್ರತಿಯೊಂದು ಜೀವದ ಉಳಿತಿಗಾಗಿ ಕರ್ತನೆ ನಿನ್ನ ಸಭೆಯನ್ನ ಈ ಭೂಮಿ ಮೇಲೆ ಇಟ್ಟು ಅವರಿಗಾಗಿ ಪ್ರಾರ್ಥಿಸುವಂತ ಈ ಕೃಪೆಯನ್ನು ಕೊಟ್ಟಿದೆ ಸ್ವಾಮಿ. ಅದಕ್ಕಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಪ್ರತಿಯೊಂದು ಜೀವವು ನಿನ್ನ ಮುಂದೆ ಅಮೂಲ್ಯವಾಗಿದೆ ಕರ್ತನೆ. ಪ್ರತಿಯೊಬ್ಬ ಮಾನವರು ನಿತ್ಯ ಜೀವವನ್ನು ಹೊಂದಿ ನಿತ್ಯ ರಾಜ್ಯವನ್ನು ಪ್ರವೇಶಿಸಬೇಕೆಂಬುದೇ ನಿನ್ನ ಚಿತ್ತವಾಗಿದೆ. ಅದಕ್ಕಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಬದುಕುಳಿದಿರುವಂತ ಪ್ರತಿಯೊಂದು ಜೀವದಲ್ಲಿಯೂ ಜೀವದ ಬೆಲೆಯನ್ನ ತಿಳಿಸು, ನಿತ್ಯ ಜೀವವನ್ನ ಪಡ್ಕೊಳ್ಳುವಂತೆ ಕಾರ್ಯ ಮಾಡು. ಪಾಪದಿಂದ ಆಗುವಂತ ಮಹಾ ನಷ್ಟವನ್ನ ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಳುವಂತೆ ಕೃಪೆ ತೋರು. ಪಾಪದ ಬಂಧನದಿಂದ ಬಿಡುಗಡೆ ಹೊಂದಿ ಸೈತಾನನ ಕಾರ್ಯಗಳು ಲಯವಾಗಿ ಯೇಸು ಕ್ರಿಸ್ತನ ನಾಮಕ್ಕೆ ಘನವು ಮಾನವು ಮಹಿಮೆ ಉಂಟಾಗುವಂತೆ ಯೇಸು ಕ್ರಿಸ್ತನ ಸಾಮ್ರಾಜ್ಯವು ಈ ಲೋಕದಲ್ಲಿ ಸ್ಥಾಪಿಸಲ್ಪಡುವಂತೆ ಕಾರ್ಯ ಮಾಡು ಸ್ವಾಮಿ. ತಲೆಬಾಗಿ ಬಂದಿರುವಂತ ದೇವ ಮಂದಿಯನ್ನ ನೀನಷ್ಟು ಕಪ್ಪಿಸ್ತೇನೆ. ಅವರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಎಲ್ಲಾ ನಿನ್ನ ಭಕ್ತರನ್ನ, ಅವರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸು. ಆತ್ಮನ ಬಲದಿಂದ ಅಭಿಷೇಕಿಸು. ನಮ್ಮೆಲ್ಲರ ಪ್ರಾರ್ಥನೆಗಳು ನಿನ್ನ ಮುಂದೆ ಮೆಚ್ಚುಗೆಯಾಗಲಿ, ನಿನಗೆ ಮಹಿಮೆಯನ್ನ ತರಲಿ. ನಿನ್ನ ಆಶೀರ್ವಾದಗಳು ನಮ್ಮ ಕುಟುಂಬಕ್ಕೂ ನೀನು ನಮಗೆ ಕೊಟ್ಟುವಂತ ಸಂತತಿಗೂ ಸ್ವಾಮಿ ಹೇರಳವಾಗಿ ಪರಲೋಕದ ಐಶ್ವರ್ಯಕ್ಕೆ ತಕ್ಕಂತೆ ತುಂಬಿ ತುಳುಕು ಹಾಗೆ ಕಾರ್ಯ ಮಾಡು ಸ್ವಾಮಿ. ಬೆಳಗಿನ ಜಾವದಲ್ಲಿ ವಿಶೇಷವಾಗಿ ಸ್ವಾಮಿ ಹಿರಿಯರಂತ ಪ್ರೇಮ ಸಾರ್ ಅವರನ್ನ, ಅವ್ರ ಕುಟುಂಬ ಮಕ್ಕಳನ್ನ ನಷ್ಟಪಡಿಸ್ತೇನೆ. ಅವರ ಎಲ್ಲಾ ಸೇವೆಯಲ್ಲಿ ನಿಂತುಕೊಂಡು ಅವ್ರಿಗೆ ಬೇಕಾದ ಹಿತವನ್ನು, ಆರೋಗ್ಯವನ್ನು, ಕ್ಷೇಮವನ್ನು ಕೊಟ್ಟು ನಿನ್ನ ಭಯ ಭಕ್ತಿಯಲ್ಲಿ ನಡೆಸು ಸ್ವಾಮಿ. ಹಿರಿಯರಂತ ಲೋಕೇಶ್ ಅವರನ್ನ, ಅವ್ರ ಕುಟುಂಬ ಮಕ್ಕಳನ್ನು ಆಶ್ರಯಿಸು. ಆತ್ಮನ ಬಾಲದಿಂದ ಅಭಿಷೇಕಿಸಿ ಅವರೆಲ್ಲ ಕೆಲಸ ಕಾರ್ಯಗಳಲ್ಲಿ ಜಯವನ್ನ, ಶುಭವನ್ನ ಅನುಗ್ರಹಿಸು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಹಿರಿಯರಂತ ಇವಳಿ ನಮ್ಮವರನ್ನ, ಅವ್ರ ಕುಟುಂಬ ಮಕ್ಕಳನ್ನ ಸೊಸೆಂದರನ್ನ ಆಶ್ರಯಿಸು ಸ್ವಾಮಿ. ಆರೋಗ್ಯದಿಂದ ತುಂಬಿಸು. ನಿನ್ನ ಭಯ ಭಕ್ತಿಯಲ್ಲಿ ನಡೆಸು. ನೀತಿ ಸೇವಿಸು. ಮಗಳಾದಂತ ಆನೆಯವರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅವ್ರಿಗಾಗಿ ಮಾಡಿದೆಲ್ಲ ಮೇಲಿಗಾಗಿ ಸ್ತೋತ್ರ. ಅವರನ್ನ ಯಜಮಾನರನ್ನ, ತಾಯಿಯವನ್ನ ಆಶೀರ್ವದಿಸು. ಆರೋಗ್ಯದಿಂದ ತುಂಬಿಸು. ಅವರಿರುವಂತ ಸ್ಥಳದಲ್ಲಿ ಪ್ರಸನ್ನತೆಯನ್ನು ನಿಲ್ಲಿಸಿ ಸ್ವಾಮಿ ಅವರು ನಿನ್ನ ಮಹಿಮೆಗಾಗಿ ಉಪಯೋಗಿಸಲ್ಪಡುವಂತೆ ಪರಿಶುದ್ಧಾತ್ಮ ದೇವರ ಬಲವನ್ನು, ಪರಲೋಕದ ನಡೆಸುವಿಕೆಯನ್ನು, ಎಲ್ಲಾ ಪರಿಶುದ್ಧವಾದಂತ ನಿನ್ನ ಪ್ರೀತಿಯ ಎಲ್ಲಾ ಉನ್ನತೋನ್ನತವಾದ ಆಶೀರ್ವಾದಗಳನ್ನು ತುಂಬಿ ತುಳುಕುವಂತೆ ಕಾರ್ಯ ಮಾಡು. ಘನವುಳ್ಳ ಸೇವೆಯಲ್ಲಿ ಅವನು ಉಪಯೋಗಿಸು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಸಹೋದರ ಜಾನ್ ಡೇವಿಡ್ಗೋಸ್ಕರ ಪ್ರಾರ್ಥನೆ. ಅವರ ಕಣ್ಣನ್ನು ಮುಟ್ಟಿ ವಾಸ ಮಾಡು. ಆರೋಗ್ಯದಿಂದ ತುಂಬಿಸು. ಸಹೋದರಿ ರಾಜೇಶ್ವರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅವರ ಕುಟುಂಬ ಮಕ್ಕಳನ್ನ ಮಾಡುವಂತ ಸೇವೆಯನ್ನು ಆಶ್ರಯಿಸು. ಅದ್ಭುತಕರವಾಗಿ, ಆಶ್ಚರ್ಯಕರವಾಗಿ ಅವನು ಉಪಯೋಗಿಸ್ಕೊ. ನಿನ್ನ ನಾಮದ ಭಯ ಭಕ್ತಿಯಲ್ಲಿ ಬೆಳೆಸು. ನಿತ್ಯ ಆಶೀರ್ವಾದಗಳಿಂದ ತುಂಬಿಸು. ನಿತ್ಯ ರಾಜ್ಯಕ್ಕಾಗಿ ಸಿದ್ಧಪಡಿಸು ಸ್ವಾಮಿ. ವಿಶೇಷವಾಗಿ ಸಹೋದರ ವಿಜಯ್ ಕುಮಾರ್ ಅವ್ರಿಗೋಸ್ಕರ, ಹಿರಿಯರಂತ ಯಶವಂತ್ ಅವ್ರಿಗೋಸ್ಕರ, ಈ ಕೂಟದಲ್ಲಿ ಭಾಗವಹಿಸಿ ನಿನ್ನನ್ನು ಘನಪಡಿಸುವಂತ ಪ್ರತಿಯೊಬ್ಬ ದೇವರ ಮಕ್ಕಳಿಗೋಸ್ಕರ ಪ್ರಾರ್ಥನೆ. ಅವ್ರ ಕುಟುಂಬ ಮಕ್ಕಳನ್ನು ಆಶ್ರಯಿಸು. ಅವ್ರ ಸಮಸ್ಯೆಗಳನ್ನು ಪರಿಹರಿಸು. ಅವ್ರ ಕೊರತೆಗಳನ್ನು ನೀಗಿಸು. ನೆಮ್ಮದಿಯ ಕಾಲಗಳನ್ನು ಕೊಡು. ನಿನ್ನ ಸೇವೆ ಮಾಡಲು ಸ್ವಾಮಿ ತನು ಮನಗಳನ್ನ ನೀನು ಬಲಪಡಿಸು, ಶಕ್ತಿಗೊಳಿಸು, ಚೈತನ್ಯಪಡಿಸು. ಆರೋಗ್ಯದಿಂದ ತುಂಬಿಸು. ನಿನ್ನ ಸೇವೆ ಉಪಯೋಗಿಸು ಸ್ವಾಮಿ. ನನ್ನ ಕುಟುಂಬ ಮಕ್ಕಳನ್ನ ಆಶ್ರಯಿಸುತ್ತೇನೆ ಸ್ವಾಮಿ. ಆತ್ಮನ ಬಲದಿಂದ ಅಭಿಷೇಕಿಸು. ಮಾಡುವಂತ ಸೇವೆಗೆ, ಹೊಂದಿರುವಂತ ಸೇವಾ ಆಲೋಚನೆಗಳಿಗೆ ಕೃತಜ್ಞತೆ ಸ್ವಾಮಿ. ಎಲ್ಲವನ್ನ ನೀನೇ ನಮಗೆ ಜೊತೆಯಲ್ಲಿ ಇಟ್ಟುಕೊಂಡು ಒದಗಿಸಿಕೊಟ್ಟು ನಿನ್ನ ನಾಮದ ಘನತೆಗಾಗಿ ಕಾರ್ಯ ಸಾಗಿಸಿ ನಿನ್ನನ್ನು ಮಹಿಮೆ ಪಡಿಸಲು ಉಪಯೋಗಿಸಲ್ಪಡುವಂತೆ ಬೇಕಾದ ಎಲ್ಲಾ ಆಶೀರ್ವಾದಗಳನ್ನ ನನ್ನಲ್ಲಿ ತುಂಬಿಸಿ ನಿನ್ನ ಮಹಿಮೆಗಾಗಿ ಉಪಯೋಗಿಸ್ಕೋ ಸ್ವಾಮಿ. ಜಯ ಕೊಡು, ಸಮಾಧಾನ ಕೊಡು. ಆತ್ಮನ ವರಗಳಿಂದ ತುಂಬಿಸಿ ನಿನ್ನ ರಾಜ್ಯಕ್ಕಾಗಿ ಸ್ವಾಮಿ ನಮ್ಮನ್ನು ಉಪಯೋಗಿಸ್ಕೋ. ಈ ದಿನ, ಈ ಬೆಳಿಗ್ಗೆ ನಮ್ಮನ್ನು ನಷ್ಟಕೊಪ್ಪಿಸ್ತೇವೆ. ಮಾಡುವಂತ ಪ್ರತಿಯೊಂದು ಸೇವೆಯಲ್ಲಿ ನಮ್ಮನ್ನು ಆಶೀರ್ವದಿಸು.
ಅಭಿಷೇಕಿಸು, ಮಹಿಮೆ ಹೊಂದು. ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. Amen. Amen. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮ್ಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ, ಆಮೇನ್. Amen. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ಕೂಡಿ ಬಂದಿರುವಂತ ನಿನ್ನ ಮಂದಿಯ ಸಂಗಡ ಈ ಕಾರ್ಯಕ್ರಮದ ಮುಖಾಂತರವಾಗಿ ನಿನ್ನ ವಾಕ್ಯವನ್ನು ಲಾಲಿಸುವಂತ ದೇವ ಭಕ್ತರ ಸಂಗಡ, ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬ ಮಾನವರ ಸಂಗಡ ಈಗಲೂ ಎಂದಿಗೂ ನಿರಂತರವು ಇರಲಿ ಸ್ವಾಮಿ, ಆಮೇನ್. Amen. ಆಮೇನ್. ಪ್ರೈಸ್ ಗಾಡ್. ಉನ್ನತೋನ್ನತನಾದಂತ ದೇವರ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ, ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ನನ್ನೊಡನೆ ದೇವರ ಸೇವೆಯಲ್ಲಿ ಭಾಗಿಗಳಾಗಿ ಕರ್ತನನ್ನ ಘನಪಡಿಸಿದಂತ ತಮ್ಮೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಅನುದಿನವೂ ಹೀಗೆ ಕರ್ತನು ನಮ್ಮನ್ನು ಉಪಯೋಗಿಸಿ ಮಹಿಮೆ ಹೊಂದಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಎಲ್ಲರಿಗೂ ಈ ಬೆಳಗಿನ ಶುಭಾಶಯಗಳೊಂದಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ. Thank you, Pastor. ಥ್ಯಾಂಕ್ ಯು. Thank you, Pastor. ಥ್ಯಾಂಕ್ ಯು. Very much. Thank you, Uncle. Good morning, everybody.